ಜಸ್ಟ್ 58 ಲಕ್ಷಕ್ಕೆ ಕಟ್ಟಿರುವಂಥ ಮನೆ ತೋರಿಸ್ತಾ ಇದ್ದೀನಿ, ಅದು ಕೂಡ ಪ್ರೀಮಿಯಂ ಆಗಿ. ಒಂದು ಇನೋವಾ ಗಾಡಿನ ನಿಲ್ಲಿಸಬಹುದು, ಅದೇ ತರ ಒಂದು 2 ಬೈಕ್ನ ನಿಲ್ಲಿಸಬಹುದು ಅಂತ ಹೇಳ್ಬೋದು. 10,000 ಲೀಟರ್ಸ್ ವಾಟರ್ ಕೆಪಾಸಿಟಿ ಇದೆ ಸಂಪಿಗೆ. ಹಾಗೆ 8 ಫೀಟ್ ಇರುತ್ತೆ. ನಾವಿಲ್ಲಿ ಕೊಟ್ಟಿರೋದು ವಿಷ್ಣುವಿನ ದಶಾವತಾರ ವುಡನ್ ಕಾರ್ವಿಂಗ್ ನಾವು ಮಾಡಿದ್ವಿ. ಟಿವಿ ಕ್ಯಾಬಿನೆಟ್ ಎಲ್ಲ ಬಂದ್ಬಿಟ್ಟು ಸರ್ ಮಾರ್ಬಲ್ ಫಿನಿಶಿಂಗ್ ಇದೆ. ಒಂದು ಗೆಸ್ಟ್ ರೂಮ್ ನ ಕೂಡ ನಾವು ಪ್ರೊವೈಡ್ ಮಾಡಿದ್ವಿ. ಇದು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಇದು ಕಂಪ್ಲೀಟ್ಲಿ ಲ್ಯಾಮಿನೇಟೆಡ್ ಟಿವಿ ಕ್ಯಾಬಿನೆಟ್ಸ್ ನ ನೋಡಿದ್ರೆ ನಿಮಗೆ ವೆಸ್ಟರ್ನ್ ಟಾಯ್ಲೆಟ್ ಇದೆ, ಹಾಗೆ ಗೀಸರ್ ಕನೆಕ್ಷನ್ ಅಂಡ್ ಸೋಲಾರ್ ಕನೆಕ್ಷನ್ ಇದೆ. ಇದು ಒಂದು ಡಾಟರ್ ರೂಮ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಈ ರೂಮ್ ನ ಬಿಲ್ಡ್ ಮಾಡಿದ್ವಿ. ನೀರು ಬರುತ್ತೆ ನೋಡಿ, ತಿರುಗಿಸಿ ಒಂಚೂರು ಪರವಾಗಿಲ್ಲ. ಹಾಯ್ ಹಲೋ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ಸೊ ಆಲ್ಮೋಸ್ಟ್ ನೀವು ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಎಲ್ಲಿ ಬೈದಿವಿ ಅಂತ. ಸೊ ಲಾಸ್ಟ್ ಟೈಮು ರೈಸನ್ ಬಿಲ್ಡರ್ಸ್ ಅವ್ರದ್ದು ಒಂದು ಬಿಲ್ಡಿಂಗ್ ಮಾಡಿದ್ದು ತುಂಬ ಕಡಿಮೆ ಪ್ರೈಸಲ್ಲಿ. ಸೊ ಈ ಥರ ಒಂದು ಪ್ರೀಮಿಯಂ ಮನೆ ಕಟ್ಟಿದ್ದಾರೆ ಅಂತ. ಬಟ್ ಇವತ್ತು ಕೂಡ ನಿಮಗೆ ಜಸ್ಟ್ 58 ಲಕ್ಷಕ್ಕೆ ಕಟ್ಟಿರುವಂಥ ಮನೆ ತೋರಿಸ್ತಾ ಇದ್ದೀನಿ, ಅದು ಕೂಡ ಪ್ರೀಮಿಯಂ ಆಗಿ. ಸೊ ಅದ್ರ ಬಗ್ಗೆ ಆಲ್ರೆಡಿ ಟ್ರೈಲರ್ ನೋಡಿದ್ದೀರಾ. ಸೊ ಇವಾಗ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಾದ್ರೆ, ಮ್ಯಾಮ್ ಇದೊಂದು ಕಟ್ಟಿರುವಂಥ ಪ್ಯಾಕೇಜ್ ಆಲ್ರೆಡಿ ಹೇಳಿದ್ದೀನಿ, ಟ್ರೈಲರ್ಲು ಗೊತ್ತಿದೆ, 58 ಲ್ಯಾಕು. ಸೊ ಇದು ಬಂದು ಬಿಲ್ಡಿಂಗು ಎಷ್ಟಿದೆ ಸರ್? 30-40 ಡೈಮೆನ್ಷನ್ ಅಲ್ಲಿ ಇದೆ ಇದು. ಓಕೆ, ಹಾಗೆ ವೆಸ್ಟ್ ಫೇಸಿಂಗ್ ಮನೆ ಇದೆ. ಸೊ ಇವಾಗ ಪ್ಯಾಕೇಜ್ ಬಗ್ಗೆ ನೋಡೋದಾದ್ರೆ ಯಾವ್ಯಾವ ಪ್ಯಾಕೇಜ್ ಇದೆ ಮ್ಯಾಮ್? ಸರ್ ನಮ್ಮ ಹತ್ರ 4 ತರ ಪ್ಯಾಕೇಜಸ್ ಇದೆ. ಅದು ಸ್ಟಾರ್ಟಿಂಗ್ 1630 ಇಂದ ಶುರು ಆದ್ರೆ ಅಪ್ ಟು 2200 ತನಕನೂ ನಮ್ಮ ಹತ್ರ ಪ್ಯಾಕೇಜಸ್ ಇದೆ. ಪ್ರೆಸೆಂಟ್ ಈ ಮನೆನ ನಾವು 1810 ಸ್ಕ್ವೇರ್ ಫೀಟ್ ಗೆ ಕನ್ಸ್ಟ್ರಕ್ಟ್ ಮಾಡಿದೀವಿ ಸರ್. ಓಕೆ, ಸೊ ಇವಾಗ ಮ್ಯಾಮ್ ಲೊಕೇಶನ್ ಅನ್ನು ನೋಡೋದಾದ್ರೆ, ಈಗ ತುಂಬಾ ಜನ ಹೊರಗಡೆ ನೋಡೋರು ಇರ್ತಾರೆ. ಓಕೆ, ಒಂದು ಒಳ್ಳೆ ಪ್ರೈಸ್ಗೆ ಕಟ್ಕೊಟ್ಟಿದ್ರೆ ಮನೆಗಳು, ನಮಗೂ ಕಟ್ಸ್ಕೋಬೇಕು. ಬಟ್ ನಾವು ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಮಂಡ್ಯದಲ್ಲಿ ಇದ್ದೀವಿ, ಮೈಸೂರಲ್ಲಿ ಇದ್ದೀವಿ, ತುಮಕೂರಲ್ಲಿ ಇದ್ದೀವಿ, ಈ ತರ ಹೊರಗಡೆ ಹಾಸನದಲ್ಲಿ ಇದ್ದೀವಿ, ಈ ತರ ಹೊರಗಡೆಯಿಂದ ಕಾಲ್ ಬರುವಂಥದ್ದು ಇರುತ್ತೆ, ಕಾಲ್ಸ್ ಈ ಬಜೆಟ್ ಅಲ್ಲಿ ಬೇಕು ಅಂತ. ಸೊ ಬಟ್ ನೀವು ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಯಾವ ಏರಿಯಾಗಳಲ್ಲಿ ಮಾತ್ರ ಮಾಡ್ತಾರೆ? ಈಗ ಬೆಂಗಳೂರು ಸರೌಂಡಿಂಗ್ ಮಾಡ್ತಾರೆ, ಥ್ರೋಟ್ ಬೆಂಗಳೂರು. ಓಕೆ, ಅದೇ ತರ ಥ್ರೋಟ್ ಮೈಸೂರು. ನೆಕ್ಸ್ಟ್ ತುಮಕೂರಲ್ಲೂ ಮಾಡ್ತಾ ಇದೀವಿ ಸರ್. ಮೈಸೂರು, ಬ್ಯಾಂಗ್ಳೂರ್ ಹಾಗೆ ತುಮಕೂರು, ಈ 3 ಸಿಟೀಸ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಮ್ಯಾಮ್ ಇನ್ನೊಂದು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ನಾನು ಝೀರೋ ವಾಸ್ತು ಪ್ರಕಾರ ಅಂತ ಬಂದ್ರೆ ಟೋಟಲಿ ಝೀರೋ ನಾನು. ಸೊ ನನಗೆ ಈಗ ವಾಸ್ತು ಪ್ರಕಾರ ಬೇಕು ಅಂತಂದಾಗ, ಸೊ ನೀವು ಯಾವ ತರ ವಾಸ್ತು ಪ್ರಕಾರ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, 3D ಆಗಿರ್ಬೋದು, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಾದ್ರೆ ಸರ್ 100% ಪಕ್ಕ ವಾಸ್ತು ಅಲ್ಲಿ ನಾವು ಮನೆ ಕಟ್ಕೊಡ್ತೀವಿ. ಏನೇ ಕಟ್ಟು 100% ವಾಸ್ತು ಇರುತ್ತೆ, ವಾಸ್ತುಯಿಂದಾನೇ ಕಟ್ಟಿರ್ತೀವಿ. ಸೊ ನಿಮಗೆ ವಾಸ್ತು ವಿಷಯದಲ್ಲಿ ಯಾವುದೇ ತರ ಕಾಂಪ್ರಮೈಸಸ್ ಇಲ್ಲ, ಅಥವಾ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಏನೂ ಬೇಡ. ಸೊ ನಾವು ಬ್ಲೂ ಪ್ರಿಂಟ್ ಕೊಡುವಾಗನೇ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ಸ್ ಆಗಿರುತ್ತೆ. ಸೊ ವಾಸ್ತು ಬಗ್ಗೆ ಎಲ್ಲ ಡಿಸ್ಕಷನ್ಸ್ ಮಾಡಿನೇ ನಾವು ಮನೆ ಕಟ್ಟಿರ್ತೀವಿ ಸರ್. ಓಕೆ, ಇನ್ ಕೇಸ್ 3D ಪ್ರಿಂಟ್ ಅಲ್ಲಿ ಈ ತರ ಇರುತ್ತೆ ಮನೆ, ಫಸ್ಟ್ ತೋರಿಸ್ತೀವಿ. ಓಕೆ, ಕೆಲವೊಂದನ್ನ ಏನಂತಂದ್ರೆ, ಇವಾಗ ಮೊದಲೇ ಹೇಳ್ದಂಗೆ ದೇವ್ರ ಮನೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ಕಿಚನ್ ಆಗಿರ್ಬೋದು, ಕೆಲವೊಂದು ಪ್ಲೇಸ್ಗಳಲ್ಲಿ ಕಸ್ಟಮೈಸ್ ಮಾಡಿಸ್ಕೊಳ್ತಾರೆ. ಸೊ ನಿಮ್ಗೇನಾದ್ರು ಇದೇ ತರ ಪರ್ಟಿಕ್ಯುಲರ್ ಬೇಕು ಅನ್ನೋ ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೂ ಕೂಡ ಅದನ್ನು ಕೂಡ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಕರೆಕ್ಟ್ ಅಲ್ವಾ ಮ್ಯಾಮ್? ಹೌದು ಸರ್. ಓಕೆ, ಇವಾಗ ಜಾಸ್ತಿ ಮಾತಾಡ್ತಾರೆ, ತುಂಬಾ ಲ್ಯಾಗ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಮ್ಯಾಮ್ ನಿಮ್ದು ಆಫೀಸ್ ಎಲ್ಲಿ ಬರುತ್ತೆ? ಸರ್ ನಮ್ದು ಆಫೀಸ್ ಶ್ರೀನಗರ 50 ಫೀಟ್ ರೋಡ್ ಬ್ಯಾಂಗ್ಳೂರಲ್ಲಿ ಇದೆ. ಸೊ ನಿಮ್ಗೆ ಏನಾದ್ರು ಕ್ವೆರೀಸ್ ಇದ್ರೆ, ಅಥವಾ ನೀವೇನಾದ್ರು ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಬೇಕು ಅಂತ ಇದ್ರೆ, ನೀವು ಬಂದು ಆಫೀಸಲ್ಲಿ ವಿಸಿಟ್ ಮಾಡ್ಬೋದು. ಓಕೆ, ಸೊ ಜಾಸ್ತಿ ಕುಯ್ಯಕ್ಕೆ ಹೋಗಲ್ಲ, ಡೈರೆಕ್ಟ್ ಮಾಡ್ರಿಗೆ ಬರ್ತೀನಿ ಇಷ್ಟೇ. ನೀವೇನಾದ್ರೂ ಒಂದು ಒಳ್ಳೆ ಪ್ರೈಸ್ಗೆ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ, ಅಥವಾ ಮಿನಿ ಅಪಾರ್ಟ್ಮೆಂಟ್ ಕಟ್ಟಬೇಕು ಅನ್ಕೊಂಡಿದ್ರೆ, ಯಾವುದೇ ರೀತಿ ಕಟ್ಟಬೇಕು ಅಂದ್ರೂ ಕೂಡ, ಸೊ ನಿಮ್ ಪೂರ್ತಿ ಒಂದು ಫುಲ್ ಪ್ಯಾಕೇಜಲ್ಲಿ ಒಂದು ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಒಂದು ಪ್ರೀಮಿಯಂ ಆಗಿರೋ ಬಿಲ್ಡಿಂಗ್ ಆಗಿರ್ಬೋದು, ಮಿನಿ ಅಪಾರ್ಟ್ಮೆಂಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಈ ಥರ ಕಟ್ಕೊಡ್ತಾರೆ ಅಂತ ಹೇಳ್ಬೋದು. ಅದು ರೈಸನ್ ಬಿಲ್ಡರ್ಸ್ ಅವರು. ಆ್ಯಂಡ್ ಇವಾಗ ಪ್ರೆಸೆಂಟ್ ಫುಲ್ ಇನ್ಫಾರ್ಮೇಷನ್ ತಗೋಣ. ಈ ಬಿಲ್ಡಿಂಗಲ್ಲಿ ಯೂಸ್ ಮಾಡಿರುವಂತಹ ಪ್ರೀಮಿಯಂ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಯಾವ ಥರ ವಾಸ್ತು ಪ್ರಕಾರ ಕಟ್ಟಿದ್ದಾರೆ, ಇನ್ಕ್ಲೂಡ್ ನಿಮಗೆ ಕಸ್ಟಮೈಸ್ ಮಾಡಿರುವಂಥದ್ದು ಕೆಲವೊಂದಿದೆ, ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಬನ್ನಿ. ಸೊ ಫ್ರಂಟ್ ನೋಡ್ತಾ ಇರ್ಬೋದು ಎಲಿವೇಶನ್ ಯಾವ ಥರ ಇದೆ ಅಂತ. ಔಟ್ಲುಕ್ ಅಂತೂ ಮಸ್ತಾಗಿದೆ ಗುರು, ನೋಡಿದಷ್ಟೇ ಕಳ್ದೋಗ್ತಾರೆ. ಬಟ್ ಈ ಪ್ರೈಸ್ಗೆ ಇದು ಮಾಡ್ಕೊಟ್ಟಿದ್ದಾರಾ ಅಂತಂದರೆ ಕೆಲವರು ನಂಬುದೇ ಇಲ್ಲ. ಸೊ ಮ್ಯಾಮ್ ಇವಾಗ ನೀವು ಫ್ರಂಟ್ ನೋಡೋದಾದ್ರೆ 58 ಲ್ಯಾಕ್ಗೆ ಕಟ್ಟಿದ್ದೀರಾ ಮೊದಲು ಹೇಳ್ದಂಗೆ. ಸೊ ಫಸ್ಟ್ ಏನೆಲ್ಲ ಯೂಸ್ ಮಾಡಿದ್ದೀರಾ? ಸೊ ಎಲಿವೇಶನ್ ಅದೇ ಹೇಳ್ಬಿಡಿ. ಈಗ ನೀವು ನೋಡ್ತಾ ಇರ್ಬೋದು ಎಲಿವೇಶನ್, ಇದು ಕಂಟೆಂಪ್ರರಿ ಡಿಸೈನ್ ಅಲ್ಲಿ ನಾವು ಎಲಿವೇಶನ್ ನ ಪ್ರೊವೈಡ್ ಮಾಡಿದ್ವಿ. ಹಾಗೆ ನೋಡ್ತಾ ಇದ್ರೆ ನಿಮಗೆ 2 ಬಾಲ್ಕನಿ ಕಾಣಿಸ್ತಾ ಇದೆ. ಆ ಬಾಲ್ಕನಿಗೆ ನಾವು ಯೂಸ್ ಮಾಡಿರೋದು SS ರೈಲಿಂಗ್ಸ್ ವಿತ್ ಟಫ್ ಅಂಡ್ ಗ್ಲಾಸ್ ನ ಯೂಸ್ ಮಾಡಿದ್ವಿ. ಹಾಗೆ ಬಾಲ್ಕನಿ ಸೀಲಿಂಗ್ ನ ನೀವು ನೋಡೋದಾದ್ರೆ ಅಲ್ಲಿ ನಿಮಗೆ ಸೋಫಿಟ್ ಪ್ಯಾನಲ್ಸ್ ನ ಕೂಡ ನಾವು ಯೂಸ್ ಮಾಡಿದ್ವಿ. ಈಗ ನೀವು ಬಾಲ್ಕನಿ ಸೀಲಿಂಗ್ ನ ನೋಡ್ತಾ ಇದ್ರೆ ಅದರಲ್ಲಿ ನಿಮಗೆ ಸೋಫಿಟ್ ಪ್ಯಾನಲ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ವಿ. ಹಾಗೆ ಈ ಕಡೆ ನಿಮಗೆ ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ಅಲ್ಲಿ ನಾವು ರಾಫ್ಟರ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ವಿ. ಡೌನ್ ಅಲ್ಲಿ ನೋಡಿದ್ರೆ ಈ ಕಡೆ ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ನ ಕೂಡ ಪ್ರೊವೈಡ್ ಮಾಡಿದ್ವಿ. ಹಾಗೆ ಗೇಟ್ ವಿಚಾರಕ್ಕೆ ಅಂತ ಬಂದ್ರೆ MS ಇಂದ ಪ್ರೊವೈಡ್ ಮಾಡಿದ್ವಿ. ಅಂಡ್ ಇದು ಗೇಟ್ ಎಲ್ಲ ಬಂದು ಸ್ಲೈಡಿಂಗ್ ಇರುತ್ತಲ್ಲ? ಹೌದು, ಸ್ಲೈಡಿಂಗ್ ಡೋರ್ಸ್ ಇರುತ್ತೆ ಸರ್, ಸ್ಲೈಡಿಂಗ್ ಇರುತ್ತೆ ಗೇಟ್ ಅಲ್ಲಿ.
ಸೊ ಇವಾಗ ಇಂಟೀರಿಯರ್ ನೋಡೋಕೆ ಮೊದಲೇ ಫಸ್ಟ್ ಪಾರ್ಕಿಂಗ್ ನೋಡೋಣ. ಆಲ್ಮೋಸ್ಟ್ ಒಂದು ಇನೋವಾ ಗಾಡಿನ ನಿಲ್ಲಿಸಬಹುದು, ಅದೇ ತರ ಒಂದು 2 ಬೈಕ್ ನ ನಿಲ್ಲಿಸಬಹುದು ಅಂತ ಹೇಳ್ಬೋದು. ಮ್ಯಾಮ್ ಯೂಸ್ ಮಾಡಿರೋ ಟೈಲ್ಸ್ ಯಾವ್ದು ಮ್ಯಾಮ್ ಇದು? ಇದೆಲ್ಲ ಲಪೋತ್ರ ಗ್ರಾನೈಟ್ಸ್ ನ ಯೂಸ್ ಮಾಡಿದೀವಿ ಸರ್ ನಾವು. ಓಕೆ, ಸೊ ಅದ್ರ ಜೊತೆಲಿ ಯೂನಿಕ್ ಆಗಿರೋದು ವಿಂಡೋಸ್ ನೋಡ್ತಾ ಇರ್ಬೋದು, ಗ್ಲಾಸಿ ಲುಕ್ ಅಲ್ಲಿ ಕೊಟ್ಟಿದ್ರ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇದು ಒಂದು ಕಾರ್ನರ್ ವಿಂಡೋ ಕೊಟ್ಟಿದೀವಿ ನಾವು ಪಾರ್ಕಿಂಗ್ ಲಾಟ್ ಅಲ್ಲಿ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಟೀಕ್ ವುಡ್ ಇಂದ ಇದಾಗಿದೆ ವಿಂಡೋಸ್ ಎಲ್ಲ ವಿತ್ ಟಫ್ ಅಂಡ್ ಗ್ಲಾಸ್ ಆಗಿದೆ. ಓಕೆ, ಅಂದ್ರೆ ಅಟ್ಯಾಚ್ ರೂಮ್ ಆಗಿರೋದು. ಹೌದು, ಒಳಗಡೆ ಒಂದು ರೂಮ್ ಇದೆ ಸರ್, ಆ ರೂಮ್ ಗೆ ಅಟ್ಯಾಚ್ಡ್ ಆಗಿ ವಿಂಡೋಸ್ ನ ನಾವು ಕಾರ್ನರ್ ವಿಂಡೋಸ್ ಕೊಟ್ಟಿದೀವಿ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಪವರ್ ಸಪ್ಲೈ ಎಲ್ಲ ಇಲ್ಲೇ ಕೊಟ್ಬಿಟ್ಟಿದ್ದೀರಾ. ಸೊ ಅದಾದ್ಮೇಲೆ ಇದಕ್ಕೆ ಯೂಸ್ ಮಾಡಿರೋ ಟೈಲ್ಸ್ ಮ್ಯಾಮ್ ಇದು? ಸರ್ ಇದೆಲ್ಲ ವೆಟ್ರಿಫೈಡ್ ಟೈಲ್ಸ್ ಆಗಿರುತ್ತೆ. ಓಕೆ, ಸೊ ಅದೇ ತರನೇ ವಾಟರ್ ಕೆಪಾಸಿಟಿ ಅಂತ ನೋಡೋದಾದ್ರೆ ಮ್ಯಾಮ್ ಇದು ಎಷ್ಟು ಲೀಟರ್ ವಾಟರ್ ಕೆಪಾಸಿಟಿ ಕೊಟ್ಟಿದ್ದೀರಾ? ಸರ್ ಇದರಲ್ಲಿ ಆಲ್ಮೋಸ್ಟ್ 10,000 ಲೀಟರ್ಸ್ ವಾಟರ್ ಕೆಪಾಸಿಟಿ ಇದೆ ಈ ಸಂಪಿಗೆ. ಓಕೆ, ಇದಕ್ಕೆ ಕಾವೇರಿ ಕನೆಕ್ಷನ್ಸ್ ಇದೆ, ಹಾಗೆ ಬೋರ್ವೆಲ್ ಕೂಡ ಇಂಡಿವಿಜುವಲ್ ಮಾಡ್ಕೋಬಹುದು. ಓಕೆ, ಇಂಡಿವಿಜುವಲ್ ಬೋರ್ವೆಲ್ ಕೂಡ ಇದೆ, ಅದ್ರ ಜೊತೆಲಿ ಕಾವೇರಿ ಕನೆಕ್ಷನ್ಸ್ ಕೂಡ ಇದೆ. ಸೊ ಅದಾದ್ಮೇಲೆ ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಎಲೆಕ್ಟ್ರಿಕ್ ಕಾರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಬೈಕ್ ಆಗಿರ್ಬೋದು ಏನಾದ್ರು ಇತ್ತು ಅಂತಂದ್ರೆ ಇವಿ ಗಾಡಿಗಳು, ಸೊ ಅದಕ್ಕೆ ಅದನ್ನ ಸಪ್ರೇಟ್ ಪ್ಲಗ್ ಪಾಯಿಂಟ್ ಕೂಡ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರು ಕಾರ್ ವಾಶ್ ಮಾಡ್ತೀರಾ ಅಂದ್ರೂ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಅದೇ ತರನೇ ಇದು ನಿಮಗೆ ಯೂನಿಕ್ ಡಿಸೈನ್ ಅಲ್ಲಿ ಕೊಟ್ಟಿರುವಂತದ್ದು, ಅದು ಲೀಸಾ ಬ್ರ್ಯಾಂಡ್. ಸೊ ಅದೇ ತರ ಮ್ಯಾಮ್ ಇಲ್ಲೂ ಕೂಡ ನಿಮಗೆ ಗ್ಲಾಸಿ ಲುಕ್ ಅಲ್ಲಿ ಇರುವಂತ ವಿಂಡೋಸ್ ನ ಕೊಟ್ಟಿದ್ದೀರಾ ಕಾರ್ನರ್ಲು ಕೂಡ. ಹೌದು ಸರ್, ಇದು ಕೂಡ ಸೇಮ್ ಅಂದ್ರೆ ಫುಲ್ ಕಂಪ್ಲೀಟ್ ಟೀಕ್ ವುಡ್ ಇಂದಾನೆ ಆಗಿದೆ ಈ ಇದೆಲ್ಲ ವಿಂಡೋಸ್ ಎಲ್ಲ ವಿತ್ ಟಫ್ ಅಂಡ್ ಗ್ಲಾಸ್. ಹಾಗೆ ಇಲ್ಲಿ ನಾವು ನೋಡಬಹುದು ಗ್ರಾನೈಟ್ ಇಂದ ಫ್ರೇಮಿಂಗ್ ಮಾಡಿದೀವಿ ನಾವು, ಇದಕ್ಕೆ ಸ್ವಲ್ಪ ಒಂದು ಕಂಪ್ಲೀಟ್ ಲುಕ್ ಬರಲಿ ಅಂತ ಹೇಳ್ಬಿಟ್ಟು. ಮ್ಯಾಮ್ ಅದೇ ತರ ಮೇಲೆ ಸೀಲಿಂಗ್ ಅಲ್ಲಿ ಯೂಸ್ ಮಾಡಿರುವಂತ ಪ್ಯಾನಲ್ಸ್ ಬಗ್ಗೆ ಹೇಳೋದಾದ್ರೆ ಯಾವ ಕಂಪನಿ ಅದು? ಆ ತರ ಇದೆಯಾ ಸರ್? ಇದು ಸೋಫಿಟ್ ಪ್ಯಾನಲ್ಸ್ ಅಂತ. ನೋಡಕ್ಕೆ ಟೀಕ್ ವುಡ್ ತರನೇ ಕಾಣಿಸುತ್ತೆ ಸರ್. ವುಡ್ ಅಲ್ಲ, ಇದು PVC ಪ್ಯಾನಲ್ಸ್ ಇದು. ಓಕೆ, ಅಂದ್ರೆ ನೋಡಕ್ಕೆ ಆ ತರ ಕಾಣಿಸುತ್ತೆ ಅಂತ. ನೋಡೋದಕ್ಕೆ ನಿಮಗೆ ವುಡ್ ಔಟ್ಲುಕ್ ಅಲ್ಲಿ ಬರುತ್ತೆ, ಬಟ್ ಆದ್ರೆ ಇದು PVC ಪ್ಯಾನಲ್ಸ್ ಆಗಿರುತ್ತೆ ಸರ್. ಮ್ಯಾಮ್ ಇದೇನು ಕವರ್ ಮಾಡಿರೋದು ಸ್ಪೇಸ್? ಸರ್ ಇದು ಪ್ಯಾಸೇಜ್ ಆಗಿರೋದ್ರಿಂದ ಇದೆಲ್ಲ ಪಿಲ್ಲರ್ಸ್ ನ ಕವರ್ ಮಾಡಕ್ಕೆ ಒಂದು ಗ್ರಾನೈಟ್ ಫಿನಿಶಿಂಗ್ ನ ಕೊಟ್ಟಿದೀವಿ ನಾವು. ಒಂದ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಔಟ್ಲುಕಿಂಗ್ ಎಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಅದೇ ತರನೇ ವಾಟರ್ ಸಪ್ಲೈ ನೋಡ್ತಾ ಇರ್ಬೋದು. ಒಂದು ಕಾವೇರಿ ಬರುವಂತದ್ದು, 2 ಮೇಲಿರುವಂತಹ ಟ್ಯಾಂಕ್ ಇಂದ ಬರುವಂತದ್ದು. ಆಕ್ಚುಲಿ ಇದು ವಾಸ್ತು ಪ್ರಕಾರ ಮಾಡ್ಕೊಂಡಿರೋದು, 2 ಇರಬಾರ್ದು ಅನ್ನೋ ರೀಸನ್ ಅಷ್ಟೇನೆ. ಇಂಡಿವಿಜುವಲ್ ಬೋರ್ವೆಲ್ ಇದೆ. ಮ್ಯಾಮ್ ನೆಕ್ಸ್ಟ್ ಅದೇನಿದು? ಸರ್ ಇದೆಲ್ಲ ನೀವು ಸಿಲಿಂಡರ್ಸ್ ನ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಸ್ಪೇಸ್ ನ ಪ್ರೊವೈಡ್ ಮಾಡಿದೀವಿ ನಾವು. ಅದು ಔಟ್ ಸೈಡ್, ಆಕ್ಚುಲಿ ಕಿಚನ್ ಅಲ್ಲಿ ಬೇಡ ಅನ್ನೋ ರೀಸನ್. ಹೌದು, ಇಲ್ಲಿ ಇದ್ರೆ ನಿಮಗೆ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ, ಸ್ವಲ್ಪ ಕಿಚನ್ ಅಲ್ಲಿ ಆದ್ರೆ ಎಲ್ಲ ಕಂಜೆಸ್ಟೆಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೇ ಕೊಟ್ಟಿದ್ದೀವಿ. ಓಕೆ, ಇಲ್ಲಿ ಕೂಡ ಇಲ್ಲೂ ಒಂದು ವಿಂಡೋ ಇದೆ ನೋಡಿ, ಇದು ಕೂಡ ಸೇಮ್ ಟಫ್ ಅಂಡ್ ಗ್ಲಾಸ್ ಇಂದ ಕವರ್ ಮಾಡಿ ಒಂದು ಟೀಕ್ ವುಡ್ ಫಿನಿಶಿಂಗ್ ನ ಕೊಟ್ಟಿದ್ದೀವಿ ವಿತ್ ಗ್ರಾನೈಟ್ ಫ್ರೇಮಿಂಗ್. ಇಲ್ಲೊಂದು ಹ್ಯಾಂಡ್ ವಾಶ್ ಗೆ ಇಲ್ಲೊಂದು ಸಿಂಕ್ ನ ಕೂಡ ಪ್ರೊವೈಡ್ ಮಾಡಿದ್ವಿ. ಅದ್ರ ಜೊತೆಗೆ ಈ ಮನೆಯಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಗೆ ನಾವು ಒಂದು ಫಿಲ್ಟರ್ ನ ಕೂಡ ಪ್ರೊವೈಡ್ ಮಾಡಿದ್ವಿ. ಇದು ಆ ಫಿಲ್ಟರ್ ಆಗಿರುತ್ತೆ. ಸೊ ಅದೇ ತರ ಫ್ರಂಟ್ ಡೋರ್ ನೋಡೋದಾದ್ರೆ ಮ್ಯಾಮ್ ಟೀಕ್ ವುಡ್ ಡೋರ್ ಗೇಜ್ ಏನು ಮ್ಯಾಮ್ ಈ ರೇಂಜ್ ಅಲ್ಲಿ ಇದೆ? ಇಷ್ಟು ಸೈಜ್ ಅಲ್ಲಿ ಮಿನಿಮಮ್ ಇಷ್ಟು ಗೇಜ್ ಇರುವಂತ ಡೋರ್ ಕೊಟ್ಟಿದ್ದೀರಾ, ಏನು ವಿಶೇಷ ಏನು ಸರ್? ಅಂದ್ರೆ ಹೌದು, ಈ ಮನೆ ಫ್ರಂಟ್ ಡೋರ್ ಬಂದ್ಬಿಟ್ಟು ಕಂಪ್ಲೀಟ್ ಟೀಕ್ ವುಡ್ ಇಂದಾನೆ ಮಾಡಿದೀವಿ. ಒಂದ್ ಸ್ವಲ್ಪ ವಿಂಟೇಜ್ ಲುಕ್ ಅಲ್ಲಿ ಇರ್ಲಿ ಅಂತಾನೆ ಈ ತರ ಒಂದು ಡಿಸೈನ್ ಅಲ್ಲಿ ಮಾಡಿದೀವಿ. ಜೊತೆಗೆ ಇದು ಹ್ಯಾಂಡಲ್ಸ್ ಎಲ್ಲ ಬಂದ್ಬಿಟ್ಟು ಬ್ರಾಸ್ ಹ್ಯಾಂಡಲ್ಸ್ ನ ಯೂಸ್ ಮಾಡಿದೀವಿ ನಾವು. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಲಯನ್ ಡಿಸೈನ್ ನ ಕೊಟ್ಟು ಅದಕ್ಕೂ ಕೂಡ ಒಂದು ನಾಬ್ನ ಪ್ರೊವೈಡ್ ಮಾಡಿದೀವಿ. ಅದೆಲ್ಲ ಬ್ರಾಸ್ ಆಗಿರುತ್ತೆ, ವಿತ್ ಬ್ರಾಸ್ ನಾಬ್ಸ್ ಎಲ್ಲ ಕೊಟ್ಟಿದೀವಿ. ಹಾಗೆ ಇದ್ರದ್ದು ಶಟ್ಟರ್ ಬಂದ್ಬಿಟ್ಟು 40 mm ಥಿಕ್ನೆಸ್ ಇರುತ್ತೆ ಸರ್. ಈ ಡೋರ್ದು ಶಟ್ಟರ್ ಬಂದ್ಬಿಟ್ಟು 40 mm ಥಿಕ್ನೆಸ್ ಇರುತ್ತೆ. ಅದ್ರ ಜೊತೆಗೆ ಈ ಕಡೆ ಫ್ರೇಮ್ ಅಂತ ಬಂದ್ರೆ ಅದು ಬಂದ್ಬಿಟ್ಟು 8x4 ಇರುತ್ತೆ ಮೆಜರ್ಮೆಂಟ್. ಓಕೆನಾ? ಹಾಗೆ 8 ಫೀಟ್ ಇರುತ್ತೆ ಇದ್ರದ್ದು. ಇದು ಕೇಳಿದ್ರೆ ನಿಮ್ಗೆ ಮೆಜರ್ಮೆಂಟ್ ಕೇಳಿದ್ರೆ ಡೋರ್ದು 8 ಫೀಟ್ ಇರುತ್ತೆ. ಸೊ ಡೋರ್ದಾಯ್ತು. ಸೊ ಎಂಟ್ರಿ ಆದಷ್ಟು ದೇವ್ರ ಮನೆ ನೋಡೋಣ. ದೇವ್ರ ಮನೆ ನೋಡಿದ್ರಂತೂ ಕಳೆದೋಗ್ತೀರಾ. ಯಾಕೆ ಅಂತಂದ್ರೆ ಒಂದು ಯೂನಿಕ್ ಡಿಸೈನ್ ಅಲ್ಲಿ ಕಸ್ಟಮೈಸ್ ಮಾಡ್ಕೊಂಡಿರುವಂತಹ ಡೋರ್ ಅಂತ ಹೇಳಿ, ಡೋರ್ ಅನ್ನೋಕ್ಕಾಗಲ್ಲ, ಇದನ್ನ ಪಿಲ್ಲರ್ ಅಂತ ಹೇಳ್ಬೋದು. ಬಟ್ ಏನ್ ಮ್ಯಾಮ್ ಈ ಇಷ್ಟೊಂದು ಡಿಸೈನ್? ಕರೆಕ್ಟ್ ಸರ್, ಇದೇನಂತ ಅಂದ್ರೆ ಒಂದು ಟೆಂಪಲ್ ಇನ್ಸ್ಪೈರ್ಡ್ ಡಿಸೈನ್ ಅಂತಾನೆ ಹೇಳ್ಬೋದು. ನಾವಿಲ್ಲಿ ಕೊಟ್ಟಿರೋದು ವಿಷ್ಣುವಿನ ದಶಾವತಾರ ವುಡನ್ ಕಾರ್ವಿಂಗ್ ನ ನಾವು ಮಾಡಿದ್ವಿ. ತುಂಬಾ ಯುನಿಕ್ ಆಗಿ ಎಲಿಗೆಂಟ್ ಆಗಿ ಕಾಣಲಿ ಅನ್ನೋ ರೀಸನ್ಗೋಸ್ಕರ ಅದೊಂದು ಪೂಜಾ ರೂಮ್ ಹತ್ರ ಬರ್ತಿದಂಗೆ ಒಂದು ಡಿವೈನ್ ಪ್ರೆಸೆನ್ಸ್ ಬರ್ಬೇಕಂತ ಹೇಳ್ಬಿಟ್ಟು ಈ ತರದ ಒಂದು ವುಡನ್ ಕಾರ್ವಿಂಗ್ ನ ನಾವು ಮಾಡಿದೀವಿ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕಂಪ್ಲೀಟ್ ವಿಷ್ಣುವಿನ ದಶಾವತಾರ ಇದೆ ಅಂಡ್ ಮೇಲ್ ಕೂಡ ಇದೆ. ಈ ಡೋರ್ ಕೂಡ ಕಂಪ್ಲೀಟ್ ಟೀಕ್ ವುಡ್ ನಿಂದಾನೇ ಆಗಿರುತ್ತೆ ವಿತ್ ಬ್ರಾಸ್ ಹ್ಯಾಂಡಲ್ಸ್. ಅಂಡ್ ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ನಾವು ಗಂಡ ಬೇರುಂಡ ಈ ಒಂದು ಸಿಂಬಲ್ ನ ಕೂಡ ಇದರಲ್ಲಿ ಹಾಕಿದೀವಿ, ಡಿಸೈನ್ ಮಾಡಿ. ಮ್ಯಾಮ್ ಅದೇ ತರ ದೇವ್ರ ಮನೆಯಲ್ಲೂ ಕೂಡ ನಿಮಗೆ ಮೇಲ್ ನೋಡ್ತಾ ಇರ್ಬೋದು ಸೀಲಿಂಗ್ ಯಾವ ತರ ಇದೆ ಅಂತ. ಹೌದು, ಸೀಲಿಂಗ್ ಬಂದ್ಬಿಟ್ಟು ಸರ್ CNC ಫ್ಲೋರಲ್ ಡಿಸೈನ್ ನ ಕೊಟ್ಟಿದ್ವಿ, ಲೋಟಸ್ ಡಿಸೈನ್ ಅಲ್ಲಿ ಇದೆ ಅದು. ಜೊತೆಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನೀವು ನೋಡ್ತಾ ಇದ್ರೆ ಟೆಕ್ಸ್ಚರ್ಡ್ ವಾಲ್ ಪೇಂಟ್ ನ ಹಾಕಿದೀವಿ ವಿತ್ CNC ಆರ್ಚ್ ಕೊಟ್ಟಿದೀವಿ. ಈ ಒಂದು ಕಿಚನ್ ಡೋರ್ ಹೇಳ್ಬೋದು. ಆಕ್ಚುಲಿ ಅದೇ ರೀತಿ ಬೆಡ್ರೂಮ್ ಅಲ್ಲ, ಇದು ನೋಡಿದ ತಕ್ಷಣ ಆಕ್ಚುಲಿ ಬೆಡ್ರೂಮ್ ಅಂತ ತಿಳ್ಕೊಂಡ್ಬಿಟ್ಟಿದೆ ಸ್ಟಾರ್ಟಿಂಗು. ಸೊ ಇದ್ರ ಬಗ್ಗೆ ಹೇಳಿ ಮ್ಯಾಮ್. ಕಿಚನ್ ಸರ್ ಇಲ್ಲಿ ಕೂಡ ಕಿಚನ್ ಡೋರ್ ಬಂದು ಟೀಕ್ ಫ್ರೇಮ್ ಇಂದಾನೆ ಕಂಪ್ಲೀಟ್ ಆಗಿದೆ. ಹಾಗೆ ಒಳಗೆ ಬಂತು ಅಂತ ಹೇಳಿದ್ರೆ ನೀವು ಈ ಸ್ಟೋರೇಜ್ ಯೂನಿಟ್ಸ್ ಎಲ್ಲ ನೋಡ್ಬೋದು, ಕಂಪ್ಲೀಟ್ ಅಕ್ರಿಲಿಕ್ ಫಿನಿಶಿಂಗ್ ಇದೆ. ರೋಲಿಂಗ್ ಶಟರ್ ನ ಪ್ರೊವೈಡ್ ಮಾಡಿದ್ವಿ ನಾವು ಇಲ್ಲಿ ಸ್ಟೋರೇಜ್ ಯೂನಿಟ್ಗೋಸ್ಕರ. ನೋಡ್ಬೋದು ಒಳಗಡೆ ಎಲ್ಲ ಫ್ಯಾಬ್ರಿಕ್ ಲ್ಯಾಮಿನೇಟೆಡ್ ಇದೆ, ಪ್ಲೇವುಡ್ಸ್ ಎಲ್ಲ. ಓಕೆನಾ? ಸೂಪರ್ ಮ್ಯಾಮ್. ಅಂಡ್ ಕೆಳಗಡೆ ವಿಕೆಟ್ ಬಾಸ್ಕೆಟ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ವಿ. ಏನಾದರೂ ಇಟ್ಕೋಬೇಕು ಸ್ಟೋರೇಜ್ಗೋಸ್ಕರ ಅಂತಂದ್ರೆ ಸ್ಟೋರೇಜ್ ಪರ್ಪಸ್ಗೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಆ ಥರ ಪ್ರೊವೈಡ್ ಮಾಡಿದ್ವಿ. ಸೊ ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಸ್ಟೋರೇಜ್ ಪರ್ಪಸ್ಗೆ ನಾವು ಒಂದು ಟಾಲ್ ಯೂನಿಟ್ ನ ಕೂಡ ಪ್ರೊವೈಡ್ ಮಾಡಿದ್ವಿ. ಈ ಡೋರ್ ನ ನೀವು ನೋಡ್ತಾ ಇದ್ರೆ ಗೊತ್ತಾಗ್ತಿರುತ್ತೆ, ಇದು ಟ್ರಾನ್ಸ್ಪರೆಂಟ್ ಇದೆ. ಸೊ ಇದು ಟ್ರಾನ್ಸ್ಪರೆಂಟ್ ಪ್ರೊಫೈಲ್ ಡೋರ್ ಅಂತ ಹೇಳ್ತಾರೆ. ಒಳಗಡೆ ಸ್ಟೋರೇಜ್ಗೂ ಅಷ್ಟೇ ನಾವು ಫ್ಯಾಬ್ರಿಕ್ ವುಡನ್ ಸ್ಟೋರೇಜ್ ನ ಕೊಟ್ಟಿದ್ದೀನಿ. ಓಕೆ, ಸೊ ಅದೇ ತರನೇ ಇಲ್ಲೂ ಕೂಡ ಕೊಟ್ಟಿರುವಂತದ್ದು ಅಂಡ್ ಇದು ಕೂಡ ಕೊಟ್ಟಿದ್ದಾರೆ. ಹೌದು, ಇದೆಲ್ಲ ಅಕ್ರಿಲಿಕ್ ಲ್ಯಾಮಿನೇಟೆಡ್ ಫಿನಿಶಿಂಗ್ ಇರುತ್ತೆ.
ಓಕೆ, ಜಿಮ್ನಿ ಕೂಡ ನೀವೇ ಪ್ರೊವೈಡ್ ಮಾಡಿರೋದಲ್ಲ? ಹೌದು ಸರ್, ಚಿಮ್ನಿ ಕೂಡ ನಾವೇ ಪ್ರೊವೈಡ್ ಮಾಡಿದ್ವಿ, ಅದು ಲಿವ್ ಪ್ಯೂರ್ ಇಂದ ಮಾಡಿದ್ವಿ. ಸೊ ಇಲ್ಲಿ ಹ್ಯಾಂಡ್ ವಾಶ್ ಗಿಂಡ್ ವಾಶ್ ಇಲ್ಲ ಪಾತ್ರೆ ಗಿತ್ರ ತೊಳ್ಕೊಳ್ಳೋಕೆ. ಹೌದು ಸೊ ನಾವು ಇನ್ನೊಂದು ರೂಮ್ ಏನು ಕೊಟ್ಟಿದ್ದೀರಾ ಅದರಲ್ಲಿ ಸರ್ ಹಿಂದ್ಗಡೆ ಇರೋದು? ಯಾವುದು ಸರ್? ಇದು ನೀವು ಸ್ಟೋರೇಜ್ ಸ್ಪೇಸ್ ಸರ್. ನೀವು ಏನಾದ್ರೂ ಐಟಮ್ಸ್ ಎಲ್ಲ ಇಟ್ಕೋಬೇಕು, ಅಡಿಗೆ ಐಟಮ್ಸ್ ಇರ್ಬೋದು ಅಥವಾ ಕೆಲವೊಂದು ಯುಟೆನ್ಸಿಲ್ಸ್ ಎಲ್ಲ ಇಟ್ಕೋಬೇಕಂತ ಹೇಳಿದ್ರೆ ಮೇಲೆ ಕೂಡ ಇದಿದೆ, ಅಲ್ಲೂ ಕೂಡ ಸ್ಪೇಸ್ ಇದೆ, ಅಲ್ಲೂ ಕೂಡ ನೀವು ಇಟ್ಕೋಬಹುದು. ಆರ್ ಎಲ್ಸ್ ಇಲ್ಲಿ ಸ್ಲ್ಯಾಬ್ಸ್ ಕೂಡ ಇದೆ, ಅದು ಕೂಡ ಇಟ್ಕೋಬಹುದು. ಅಂಡ್ ಈ ಸ್ಲ್ಯಾಬ್ಸ್ ನ ನೋಡೋದಾದ್ರೆ ಇದೆಲ್ಲ ಕೌಂಟರ್ ಸ್ಲ್ಯಾಬ್ಸ್ 40 mm ಥಿಕ್ನೆಸ್ ಅಲ್ಲಿ ಇದೆ ಸರ್ ಇದೆಲ್ಲ. ಓಕೆ, ಸೊ ಇದು ಇಲ್ಲೊಂದು ಡೋರ್ ಕೊಟ್ಟಿದ್ದೀರಾ ಸರ್? ಇದು ಯುಟಿಲಿಟಿ ಏರಿಯಾ ಇದು ಆಕ್ಚುಲಿ. ಮೇಡ್ ಆಕ್ಸೆಸ್ ಕೂಡ ಇದೆ ಇಲ್ಲಿ ಇವರಿಗೆ. ಆ ಕಡೆ ಎಲ್ಲ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ ಮೇಡ್ ಆಕ್ಸೆಸ್ಗೋಸ್ಕರ, ಅದೆಲ್ಲ ಸ್ಪೇಸ್ ಇದೆ ಸರ್. ಓಕೆ, ಇಲ್ಲೊಂದು ಕೂಡ ಸಿಂಕ್ ಕೊಟ್ಟಿದ್ದೀರಾ? ಇಲ್ಲೊಂದು ಸಿಂಕ್ ಇದೆ ಮನ್ಸಿಲ್ಲ. ಸೊ ನೀವು ಈ ಕಿಚನ್ ಅಲ್ಲಿ ನೋಡ್ತಾ ಇರ್ಬೋದು ಸರ್, ಎಲ್ಲ ಹ್ಯಾಂಡಲ್ ಲೆಸ್ ಇದೆ. ನಿಮಗೆ ಸ್ಟೋರೇಜ್ ಯೂನಿಟ್ಸ್ ಎಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಸಾಫ್ಟ್ ಕ್ಲೋಸಿಂಗ್ ಇದೆ ಪ್ಲಸ್ ಹ್ಯಾಂಡಲ್ ಲೆಸ್ ಇದೆ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಕ್ಲೋಸಿಂಗ್ ಇದೆ ಅಂತ ಹೇಳ್ಬಿಟ್ಟು. ಇದು ಕೂಡ ಇದು ಆಕ್ಚುಲಿ ವಾಟರ್ ಪ್ರೂಫ್ ಇದು, ಓಕೆನಾ? ಆ್ಯಂಡ್ ಇಲ್ಲಿ ಕೂಡ ಅಬ್ಸರ್ವ್ ಮಾಡಿದ್ರೆ ನೋಡಿ ಇಷ್ಟು ಸಾಫ್ಟ್ ಕ್ಲೋಸಿಂಗ್ ಇದೆ. ಸೊ ಇವಾಗ ಹಾಲ್ ನೋಡ್ಬೋದು. ನೋಡೋದಾದ್ರೆ ಮೇಲೆ ಸೀಲಿಂಗು. ಸೊ ಇದೇಳಿ ನಿಮಗೆ ಸರ್, ಸೀಲಿಂಗ್ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ತಿದ್ರೆ ವಿನಿಯರ್ ಪ್ಲಸ್ ಜಿಪ್ಸಮ್ ಫ್ಲೋರ್ ಸೀಲಿಂಗ್ ಫಾಲ್ಸ್. ಒಂದು ಸೆಕೆಂಡ್ ಸರ್ ಹೇಳ್ತೀನಿ. ಫಾಲ್ ಸೀಲಿಂಗ್ ನ ನೀವು ನೋಡ್ತಾ ಇದ್ರೆ ವಿನಿಯರ್ ಪ್ಲಸ್ ಜಿಪ್ಸಮ್ ನ ನಾವು ಕಂಬೈನ್ ಮಾಡಿ ಈ ಒಂದು ಡಿಸೈನ್ ನ ಪ್ರೊವೈಡ್ ಮಾಡಿದೀವಿ. ಹಾಗೆ ನೀವು ಇಲ್ಲಿ ಡಿಸೈನ್ ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ಇದು ಕಂಪ್ಲೀಟ್ ಟೆಕ್ಸ್ಚರ್ಡ್ ವಾಲ್ ಪೇಪರ್ ನ ನಾವು ಕೊಟ್ಟಿದೀವಿ. ಅದು ಒಂದು ಫ್ಲೋರಲ್ ಡಿಸೈನ್ ಅಲ್ಲಿ ಕೊಟ್ಟಿದೀವಿ. ಎಂಟರ್ ಆದ್ರೆ ಲಿವಿಂಗ್ ರೂಮ್ ಅಲ್ಲಿ ಒಂದು ಸ್ವಲ್ಪ ಯುನಿಕ್ ಆಗಿ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. ಟಿವಿ ಕ್ಯಾಬಿನೆಟ್ ಎಲ್ಲ ಬಂದ್ಬಿಟ್ಟು ಸರ್ ಮಾರ್ಬಲ್ ಫಿನಿಶಿಂಗ್ ಇದೆ ಮತ್ತೆ ಗೋಲ್ಡನ್ ಬೀಡಿಂಗ್ಸ್ ಇದೆ. ನೀವು ಜೊತೆಗೆ ಈ ಕಡೆ ನೋಡ್ಬೋದು, ಇಲ್ಲಿ ಸ್ಟೋರೇಜ್ ಯೂನಿಟ್ಸ್ನ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಏನಾದರೂ ನೀವು ಡೆಕೋರ್ ಐಟಮ್ಸ್ನೆಲ್ಲ ಇಟ್ಕೊತೀನಿ ಅಂತ ಅಂದ್ರೂ ಕೂಡ ನೀವು ಆರಾಮ್ಸೆ ಇಟ್ಕೊಂಡು ಇಲ್ಲಿ ಇದು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕೂಡ ಸ್ಟೋರೇಜ್ ಯೂನಿಟ್ಸ್ ಇದೆ ಸರ್. ಓಕೆ ಮ್ಯಾಮ್, ಇಲ್ಲೊಂದು ರೂಮ್ ಕೊಟ್ಟಿದ್ದೀರಾ? ಹಾಂ ಸರ್. ಮ್ಯಾಮ್ ಎರಡು ಡೋರ್ ಇದೆಲ್ಲ ಆ ಕಡೆ ಸರ್ ಎಸ್, ಆ್ಯಕ್ಚುಲಿ ಈ ಕಡೆ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಇಂಡಿಯನ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ವಿ. ಪ್ಲಸ್ ಈ ಕಡೆ ಒಂದು ಅಬ್ಸರ್ವ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಬಾತ್ರೂಮ್ ಇದೆ ವಿತ್ ಗೀಸರ್. ಇಲ್ಲಿ ಬಂದು ಒಂದು ಗೆಸ್ಟ್ ರೂಮ್ನ ಕೂಡ ನಾವು ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಕೂಡ ನೋಡ್ಬೋದು. ಮೂರು ಕೊಟ್ಟಿದ್ದೀರಾ ನೀವು? ಸರ್ ಹೌದು ಸರ್. ಒಂದು ಬಂದ್ಬಿಟ್ಟು ಕಂಪ್ಲೀಟ್ ಇಂಡಿಯನ್ ಟಾಯ್ಲೆಟ್ ಇದೆ, ಈ ಕಡೆ ಬಂದು ಒಂದು ವೆಸ್ಟರ್ನ್ ಇದೆ, ಇಲ್ಲಿ ಒಂದು ವೆಸ್ಟರ್ನ್ ಇದೆ, ಅದು ಅಟ್ಯಾಚ್ಡ್ ಗೆಸ್ಟ್ ರೂಮ್ಗೆ ಅಟ್ಯಾಚ್ಡ್ ಆಗಿದೆ. ಪ್ಲಸ್ ಆ ಕಡೆ ಒಂದು ಬಾತ್ರೂಮ್ ಸಪ್ರೇಟ್ ಇದೆ ಸರ್. ಹಾಗೆ ಇಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು, ನಾವು ಇಲ್ಲಿ ಟೆಕ್ಸ್ಚರ್ಡ್ ವಾಲ್ ಪೇಪರ್ನ ಕೊಟ್ಟಿದ್ದೀವಿ ಈ ರೂಮ್ಗೂ ಕೂಡ. ಸೀಲಿಂಗಲ್ಲೂ ಕೂಡ ಅದನ್ನ ಪ್ರೊವೈಡ್ ಮಾಡಿದೀವಿ ಸರ್ ವಾಲ್ ಪೇಪರ್. ಸ್ವಲ್ಪ ಲುಕ್ ಕಾಣಲಿ. ಒಳ್ಳೆ ಬ್ರ್ಯಾಂಡ್ ಫ್ಯಾನ್ ಕೂಡ ಹಾಕ್ಬಿಟ್ಟಿದ್ದೀರಾ? ಎಸ್, ಫುಡ್ ಡಿಸೈನ್. ಮತ್ತೆ ನೀವು ಗೆಸ್ಟ್ ರೂಮಲ್ಲಿ ನೋಡ್ತಿರೋ ಹಾಗೆ ನಾವು ಇಲ್ಲಿ ಕೂಡ ನಿಮಗೆ ವಾರ್ಡ್ರೋಬ್ಸ್ನ ಕೊಟ್ಟಿದ್ದೀವಿ ಸ್ಟೋರೇಜ್ ಪರ್ಪಸ್ಗೆ. ಮೇಲೆ ಕೂಡ ಲ್ಯಾಬ್ಸ್ ಇದೆ ಸ್ಟೋರೇಜ್ ಪರ್ಪಸ್ಗೆ. ಸೊ ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು ಸರ್ ನೀವು, ಸ್ಟೇರ್ ಕೇಸ್ ಕೆಳಗಡೆ ಒಂದು ಯುನಿಕ್ ಡಿಸೈನ್ನ ನಾವು ಪ್ರೊವೈಡ್ ಮಾಡಿದ್ವಿ. ಇದನ್ನ ಏನು ಹೇಳ್ತಾರೆ ಅಂದರೆ ಸ್ಯಾಂಡ್ ಸ್ಟೋನ್ ಕ್ಲಾಡಿಂಗ್ ಅಂತ ಹೇಳ್ತಾರೆ. ವಿತ್ ಎಲೆಕ್ಟ್ರಿಕ್ ಪಾಯಿಂಟ್ ನಾವು ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಕೂಡ ನೋಡ್ಬೋದು, ನೀವು UPS ಎಲ್ಲ ಏನಾದರೂ ಇಟ್ಕೋಬೇಕಂತಂದರೆ ಅದಕ್ಕೆ ಕೂಡ ಕನೆಕ್ಷನ್ಗೋಸ್ಕರ ನಾವು ಒಂದು ಪವರ್ ಪಾಯಿಂಟ್ ಇಟ್ಟಿದ್ದೀವಿ ಸರ್. ನೀವು ಹೊರಗಡೆ ಎಲ್ಲ ನಾನು ಪಾರ್ಕಿಂಗ್ ಲಾಟಲ್ಲೆಲ್ಲ ತೋರಿಸ್ದೆ, ನಾವು ಲಪೋತ್ರ ಗ್ರಾನೈಟ್ನ ಯೂಸ್ ಮಾಡಿದ್ವಿ. ಯೂಶಲಿ ಬೇರೆ ಕಡೆನೂ ಹಾಗೆ ಯೂಸ್ ಮಾಡ್ತಾರೆ, ಬಟ್ ನಾವು ಇಲ್ಲಿ ಸ್ವಲ್ಪ ಯೂನಿಕ್ ಡಿಸೈನ್ ಕೊಡೋದಕ್ಕೋಸ್ಕರ ನೀವು ಸ್ಟೇರ್ ಕೇಸ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇದನ್ನ ನಾವು ಸ್ಯಾಂಡ್ ಸ್ಟೋನ್ ಗ್ರಾನೈಟ್ ಅಂತ ಹೇಳ್ತೀವಿ. ಅಂಡ್ ಈ ತರ ಒಂದು ಗ್ರಾನೈಟ್ನ ಯೂಸ್ ಮಾಡಿದ್ವಿ, ಇಲ್ಲೊಂದು ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. ಪ್ಲಸ್ SS ರೈಲಿಂಗ್ ವಿತ್ ಟಫ್ ಅಂಡ್ ಗ್ಲಾಸ್ನ ಕೂಡ ಪ್ರೊವೈಡ್ ಮಾಡಿದ್ವಿ ಈ ಸ್ಟೇರ್ ಕೇಸ್ಗೆ. ಸ್ಟೇರ್ ಕೇಸ್ಗೆ ಆಕ್ಚುಲಿ ಕ್ಯಾಟಿಲಿವರ್ ಸ್ಟೆಪ್ಸ್ ಅಂತ ಹೇಳ್ತಾರೆ ಸ್ಟೇರ್ ಕೇಸ್ ಅಂತ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಸ್ಟೇರ್ ಕೇಸ್ ಎಲ್ಲ ಫ್ಲೋಟಿಂಗ್ ಇದೆ ಆಕ್ಚುಲಿ. ಸೊ ಅದರಿಂದ ಅದಕ್ಕೆ ಕ್ಯಾಟಿಲಿವರ್ ಸ್ಟೇರ್ ಕೇಸ್ ಅಂತ ಹೇಳ್ತಾರೆ. ಸ್ಟೇರ್ ಕೇಸ್ ವಾಲ್ ಆಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಲಿ ಬಂದಾಗ ಔಟ್ಲುಕ್ ಅಂತ ಹೇಳ್ಬಿಟ್ಟು ಸ್ವಲ್ಪ ವಾಲ್ ಪ್ಯಾನಲಿಂಗ್ ಮಾಡಿಸಿದೀವಿ ಸರ್. ನೀವು ಅಬ್ಸರ್ವ್ ಮಾಡ್ಬೋದು, ಸ್ಟೇರ್ ಕೇಸ್ಗೂ ಮತ್ತೆ ಈ ವಾಲ್ ಪ್ಯಾನಲಿಂಗು ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟೆ ಅದೊಂದು ಪ್ಲಾನಿಂಗ್ ಅಲ್ಲಿ ಇದು ಹೈಲೈಟ್ ಆಗಲಿ ಈ ಒಂದು ಸ್ಟೇರ್ ಕೇಸ್ ವಾಲ್ ಅಂತ ಹೇಳ್ಬಿಟ್ಟು ಈ ಥರದ ಒಂದು ವಾಲ್ ಪ್ಯಾನಲಿಂಗ್ನ ನಾವು ಕೊಟ್ಟಿದ್ದೀವಿ. ವಿತ್ ವಿಂಡೋಸ್ ಕೊಟ್ಟಿದ್ದೀವಿ, ಬಿಕಾಸ್ ಸನ್ಲೈಟ್, ನ್ಯಾಚುರಲ್ ಸನ್ಲೈಟ್ ಮತ್ತೆ ಗಾಳಿ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಇದು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಈ ಒಂದು ಸ್ಟೇರ್ ಕೇಸ್ ಸ್ಪೇಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ನಾವು ಇಲ್ಲೊಂದು ಚಾಂಡಿಲಿಯರ್ ಲೈಟ್ನ ಕೂಡ ಪ್ರೊವೈಡ್ ಮಾಡಿದ್ವಿ ಆಕ್ಚುಲಿ. ನೆಕ್ಸ್ಟ್ ನೋಡೋದಾದ್ರೆ ಆಳು ಬಂದ ಉಯ್ಯಾಲೆ ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ಕುತ್ಕೊಂಡು ಆರಾಮಾಗಿ ಮೂವಿ ನೋಡ್ಲಿ ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಹೌದು, ಇದು ಒಂದು ಈ ಕಾನ್ಸೆಪ್ಟ್ ಏನಂದರೆ ಫ್ಯಾಮಿಲಿ ಸ್ಪೇಸ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಇದನ್ನ ಬಿಲ್ಡ್ ಮಾಡಿರೋದು. ಇಲ್ಲಿ ಬಂದರೆ ನಿಮಗೆ ಪ್ರೊಜೆಕ್ಟರ್ಗೂ ಕೂಡ ಒಂದು ಸ್ವಲ್ಪ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದೀವಿ. ನೀವು ಪ್ರೊಜೆಕ್ಟರ್ನ ಕೂಡ ಫಿಕ್ಸ್ ಮಾಡ್ಕೋಬೋದು ಸ್ಕ್ರೀನ್ ಹಾಕೊಂಡು ನೋಡೋದಾದರೆ. ಹಾಗೆ ಇಲ್ಲಿ ಮುಂದೆ ಬಂತು ಅಂತ ಹೇಳಿದ್ರೆ ಇಲ್ಲಿ ಕೂಡ TV ಕ್ಯಾಬಿನೆಟ್ ಇದೆ. ನೀವು TV ಕ್ಯಾಬಿನೆಟ್ಸ್ನ ಅಬ್ಸರ್ವ್ ಮಾಡ್ತಿದ್ರೆ ಗೊತ್ತಾಗ್ತಿರುತ್ತೆ, ಇದು ಕಂಪ್ಲೀಟ್ಲಿ ಲ್ಯಾಮಿನೇಟೆಡ್ TV ಕ್ಯಾಬಿನೆಟ್ಸ್ನ ಕೊಟ್ಟಿದ್ದೀವಿ ವಿತ್ ಗೋಲ್ಡನ್ ಸ್ಟಿಪ್ಸ್ನ ಹಾಕಿ. ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸರ್ PVC ಮೋಲ್ಡಿಂಗ್ಸ್ನ ಕೂಡ ಕೊಟ್ಟಿದ್ದೀವಿ, ಡಿಸೈನ್ ಕೊಟ್ಟಿದ್ದೀವಿ ವಿತ್ ಎಲೆಕ್ಟ್ರಿಕ್ ಸ್ವಿಚ್ ಮಧ್ಯದಲ್ಲಿ ಕೊಟ್ಟು ಅದಕ್ಕೊಂದು ಹೈಲೈಟ್ ಮಾಡಲಿಕ್ಕೋಸ್ಕರ ಇಲ್ಲಿ ಕೂಡ ನಾವು ವಾಲ್ ಪೇಪರ್ನ ಅಟ್ಯಾಚ್ ಮಾಡಿದ್ದೀವಿ. ಫ್ಯಾಮಿಲಿ ಸ್ಪೇಸಲ್ಲಿ ನೀವು ಫಾಲ್ ಸೀಲಿಂಗ್ನ ಕೂಡ ಅಬ್ಸರ್ವ್ ಮಾಡ್ಬೋದು ಸರ್. ಇದು ಒಂದು ಕರ್ವ್ಡ್ ಥೀಮಲ್ಲಿ ಕೊಟ್ಟಿದ್ದೀವಿ ವಿತ್ ಕೋವ್ ಲೈಟ್ಸ್ ಕೂಡ ಇದೆ, ಹಾಗೆ ಸ್ಟ್ರಿಪ್ ಲೈಟ್ಸ್ನ ಕೂಡ ಕೊಟ್ಟಿದ್ದೀವಿ ನಾವು. ಓಕೆ, ಸೊ ಈ ರೂಮ್ನ ನೋಡೋದಾದ್ರೆ ಸೊ ಓನರು ಡಾಟರ್ಗೆ ರೂಮ್ ಅಂತ ಹೇಳಿದ್ರು, ಡಾಟಾ ರೂಮ್ ಅಂತ ಆ್ಯಕ್ಚುಲಿ. ಸೊ ಅಥವಾ
ನೀವು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಅಂದರೆ ವಿಡಿಯೋ ನೋಡೋರು ನೀವಲ್ಲ, ಸೊ ಓನರು ಆ್ಯಕ್ಚುಲಿ. ಸೊ ಇಲ್ಲಿ ನೋಡೋದಾದ್ರೆ ಒಂದು ಯೂನಿಕ್ ಡಿಸೈನ್. ಫಸ್ಟು ರೂಮ್ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ಇದು ರೂಮು. ಆ್ಯಕ್ಚುಲಿ ಇದು ಒಂದು ಡಾಟರ್ ರೂಮ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಈ ರೂಮ್ನ ಬಿಲ್ಡಪ್ ಮಾಡಿರೋದು. ನೀವು ಇಲ್ಲಿ ನೋಡ್ತಿದ್ರೆ ಡ್ರೆಸ್ಸಿಂಗ್ ಯೂನಿಟಲ್ಲಿ ಒಂದು ನಾವು ಯೂನಿಕ್ ಆಗಿ ಒಂದು ಪ್ರೊವೈಡ್ ಮಾಡಿದ್ದೀವಿ. ಏನಂತ ಹೇಳಿದ್ರೆ ಈ ಡ್ರೆಸ್ಸಿಂಗ್ ಯೂನಿಟಲ್ಲಿ ನಾವು ಒಂದು LED ಲೈಟ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ಆಬ್ವಿಯಸ್ಲಿ ಹೆಣ್ಮಕ್ಳಿಗೆ LED ಲೈಟ್ಸ್ ಇದ್ರೆ ಮೇಕಪ್ ಮಾಡ್ಕೊಳ್ಳುವಾಗೆಲ್ಲ ಯೂಸ್ ಖುಷಿ ಫುಲ್ ಖುಷಿ ಆಗ್ತಾರೆ. ವಿತ್ ಚಾರ್ಕೋಲ್ ಪ್ಯಾನೆಲ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ ಆಕ್ಚುಲಿ ಡ್ರೆಸ್ಸಿಂಗ್ ಟೇಬಲ್ಗೆ ಫ್ರೇಮ್ ಆಗಿ. ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ವಾಲ್ ಪೇಪರ್, ಈ ಒಂದು ಫ್ಲೋರಲ್ ಡಿಸೈನ್ ಅಲ್ಲಿ ಇದು ಟೆಕ್ಸ್ಚರ್ಡ್ ವಾಲ್ ಪೇಪರ್ನ ನಾವು ಪ್ರೊವೈಡ್ ಮಾಡಿದ್ವಿ. ನೀವು ಸೀಲಿಂಗ್ ಅಲ್ಲಿ ಕೂಡ ಪ್ರೊವೈಡ್ ಮಾಡಿದ್ವಿ. ಲೈಟ್ಸ್ ನ ಯೂಸ್ ಮಾಡಿದ್ವಿ. ಇಲ್ಲಿ ಈ ಕಡೆ ಬಂದ್ರೆ ಈ ಫ್ಲೋರಲ್ ವಾಲ್ ಪೇಪರ್ ಏನ್ ಕೊಟ್ಟಿದೀವಲ್ವಾ, ಈ ಕಡೆ ಕೋವ್ ಲೈಟ್ಸ್ ಕೂಡ ಇದೆ ಫಾಲ್ ಸೀಲಿಂಗ್ ಅಲ್ಲಿ. ಹಾಗೆ ಇಲ್ಲಿ ಬಂದ್ರೆ ಅವರಿಗೆ ಸ್ಟೋರೇಜ್ ಪರ್ಪಸ್ಗೆ ಒಂದು ವಾರ್ಡ್ರೋಬ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಸೊ ವಿಂಡೋ ಕೂಡ ನಿಮಗೆ ಸ್ಪೇಸಿಯಸ್ ಆಗಿ ದೊಡ್ಡದಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ ಆಕ್ಚುಲಿ. ಒಂದು ಆರಾಮಾಗಿ ಅವರು ಎಲ್ಲ ತರ ಐಟಮ್ಸ್ ನ ಇಟ್ಕೋಬಹುದು. ಮ್ಯಾಮ್ ಇನ್ನೊಂದು ನೋಡೋದಾದ್ರೆ ಪೇಂಟ್. ಸೊ ಪೇಂಟ್ ಅಂತ ಬಂದ್ರೆ ಈಗ ಎಂಟೈರ್ ಈ ಬಿಲ್ಡಿಂಗ್ ಆಗಿರುವಂತ ಪೇಂಟ್ ಬಗ್ಗೆ ಹೇಳೋದಾದ್ರೆ ಯಾವ ತರ ಏನ್ ಯೂಸ್ ಮಾಡಿದೀರಾ ಸರ್? ಯೂಶಲಿ ಅಂದ್ರೆ ನಮ್ಮ ಹತ್ರ 5 ಕೋಟ್ ಅಪ್ಲಿಕೇಶನ್ ಮೆಥಡ್ ನ ನಾವು ಯೂಸ್ ಮಾಡ್ತೀವಿ. ಅಂದ್ರೆ 2 ಕೋಟ್ ಪಟ್ಟಿ, 1 ಕೋಟ್ ಪ್ರೈಮರ್, ಹಾಗೆ 2 ಕೋಟ್ ಪೇಂಟ್ ನ ನಾವು ಯೂಸ್ ಮಾಡ್ತೀವಿ. ಟೋಟಲ್ 5 ಕೋಟ್, 5 ಕೋಟ್ ನ ಯೂಸ್ ಮಾಡ್ತೀರಾ? ಹೌದು ಸರ್. ಇದು ಬಂದ್ಬಿಟ್ಟು ಸ್ಲೈಡಿಂಗ್ ಗ್ಲಾಸ್ ಸ್ಲೈಡಿಂಗ್ ಡೋರ್ ಅಲ್ಲಿ ನಾವು ಒಂದು ಯುನಿಕ್ ಆಗಿ ಮತ್ತೆ ಸಖತ್ ಎಲಿಗೆಂಟ್ ಆಗಿ ಕಾಣೋದಕ್ಕೋಸ್ಕರ ಈ ತರ ಒಂದು ಡಿಸೈನ್ ಅಲ್ಲಿ ಕೊಟ್ಟಿದ್ದೀವಿ. ವಾರ್ಡ್ರೋಬ್ ಆಕ್ಚುಲಿ ಇದು ಅಟ್ಯಾಚ್ ಬಾತ್ರೂಮ್ ಇದೆ ಈ ಒಂದು ರೂಮ್ಗೆ. ನೀವು ನೋಡ್ತಾ ಇರ್ಬೋದು ವೆಸ್ಟರ್ನ್ ಟಾಯ್ಲೆಟ್ ಇದೆ ವಿತ್ ಬಾತ್ರೂಮ್. ಆಕ್ಚುಲಿ ಒಂದು ಡ್ರೈ ಅಂಡ್ ವೆಟ್ ಕಾನ್ಸೆಪ್ಟ್ ಅಲ್ಲಿ ನಾವು ಟೈಲ್ಸ್ ನ ಹಾಕಿದೀವಿ. ಮಧ್ಯದಲ್ಲಿ ಒಂದು ಗ್ಲಾಸ್ ಬರುತ್ತೆ, ಇನ್ನ ಅದು ಒಂದು ಗ್ಲಾಸ್ ಹಾಕಬೇಕಾಗುತ್ತೆ ಸರ್. ಹಾಗೆ ನೋಡಿದ್ರೆ ಒಂದು ಸೋಲಾರ್ ಪಾಯಿಂಟ್ ಕೂಡ ಇದೆ, ಹಾಗೆ ಒಂದು ಗೀಸರ್ ಕೂಡ ಇದೆ. ಅಂಡ್ ನಾವು ಯೂಶಲಿ ಈ ಮನೆ ಕೊಟ್ಟಿರೋ ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ಜಾಗ್ವಾರ್ದೇ ಆಗಿರುತ್ತೆ. ಓಕೆ, ಸೊ ಬ್ರಾಂಡೆಡ್ ನೇ ಯೂಸ್ ಮಾಡಿದ್ದೀರಾ? ಹಾ, ಜಾಗ್ವಾರ್. ಇವಾಗ ಸನ್ನು ಅಥವಾ ನಿಮಗೇನೆ ರೂಮು ಅಂತ ಅನ್ಕೊಂಡ್ರೆ ಯಾವ ತರ ಇರುತ್ತೆ ಅನ್ನೋದೊಂದು ತೋರಿಸೋಣ. ಸೊ ಇದೇಳಿ ಮ್ಯಾಮ್ ಡೋರ್ ಬಗ್ಗೆ ಫಸ್ಟ್ ಒಂದು. ಸರ್ ಆಕ್ಚುಲಿ ಇದು ಕೂಡ ನೀವು ಡೋರ್ ಅಬ್ಸರ್ವ್ ಮಾಡಿದ್ರೆ ಇದು ಲ್ಯಾಮಿನೇಟೆಡ್ ಫ್ಲಶ್ ಡೋರ್ ಅಂತ ಹೇಳ್ತಾರೆ. ಇದು ಕೂಡ ಕಂಪ್ಲೀಟ್ ಟೀಕ್ ಇಂದಾನೆ ಈ ಮನೇಲಿ ಪ್ರೊವೈಡ್ ಮಾಡಿರೋ ಎಲ್ಲಾ ಡೋರ್ಸ್ ಕೂಡ ಬಂದ್ಬಿಟ್ಟು ಟೀಕ್ ವುಡ್ ಇಂದಾನೆ ಮಾಡಿರುವಂತದ್ದು. ಹಾಗೆ ಒಳಗೆ ಬಂದ್ರೆ ನೀವು ನೋಡ್ತಾ ಇರಬಹುದು ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ನ ನಾವು ಪ್ರೊವೈಡ್ ಮಾಡಿದೀವಿ ಆಕ್ಚುಲಿ ಸ್ಟೋರೇಜ್ ಪರ್ಪಸ್ಗೆಲ್ಲಾನು. ಇಲ್ಲಿನೂ ಒಂದು ನಿಮಗೆ ಸ್ವಿಚ್ ಬೋರ್ಡ್ ಇದೆ, ಹಾಗೇನೆ ಇಲ್ಲಿ ಕೂಡ ಟೆಕ್ಸ್ಚರ್ಡ್ ವಾಲ್ ಪೇಪರ್ನ ನಾವು ಪ್ರೊವೈಡ್ ಮಾಡಿದ್ವಿ. ಅಂಡ್ ಸೀಲಿಂಗ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಫಾಲ್ ಸೀಲಿಂಗ್ ಹೇಗಿದೆ ಅಂದ್ರೆ ಪ್ಲೇನ್ ಫಾಲ್ ಸೀಲಿಂಗ್ ನ ಪ್ರೊವೈಡ್ ಮಾಡಿದೀವಿ ವಿತ್ ಸ್ಟ್ರಿಪ್ ಲೈಟ್ ನ ಕೊಟ್ಟಿದ್ದೀವಿ. ಅಂಡ್ ಇಲ್ಲಿ ಕೂಡ ನಾನು ಹೇಳೋದಾದ್ರೆ 2 ವೇ ಸ್ವಿಚ್ ಬೋರ್ಡ್ಸ್ ನಾವು ಕೊಟ್ಟಿದ್ದೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ರೂಮ್ ಅಲ್ಲಿ ನಾವು 2 ವಾರ್ಡ್ರೋಬ್ಸ್ ನ ಪ್ರೊವೈಡ್ ಮಾಡಿದ್ವಿ. ಇದು ಆಕ್ಚುಲಿ ಓನರ್ ಕುಬೇರ ಮೂಲೆಯಲ್ಲಿ ನಮ್ಗೊಂದು ವಾರ್ಡ್ರೋಬ್ ರಿಕ್ವೈರ್ಮೆಂಟ್ ಇದೆ ಅಂತ ಕೇಳ್ಕೊಂಡಿದ್ರಿಂದ ಕಸ್ಟಮೈಸ್ಡ್ ಆಗಿದ್ದರಿಂದ ಪ್ಲಾನ್ ನಾವು ಇಲ್ಲಿ ಒಂದು ವಾರ್ಡ್ರೋಬ್ ನ ಪ್ರೊವೈಡ್ ಮಾಡಿದ್ವಿ. ವಾಸ್ತು ಪ್ರಕಾರ ಪಕ್ಕಾ ವಾಸ್ತು ಪ್ರಕಾರ ಇದೆ ಅಂತಾನೆ ಹೇಳ್ಬೋದು, ಕುಬೇರನ್ ಮೂಲೆ ಆಗಿರೋದ್ರಿಂದ. ಇದು ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ಸೇ ಆಗಿರುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ. ಇಲ್ಲಿ ಕೂಡ ಡ್ರೆಸ್ಸಿಂಗ್ ಯೂನಿಟ್ ನ ಪ್ರೊವೈಡ್ ಮಾಡಿದೀವಿ ವಿತ್ LED ಲೈಟ್. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕೂಡ ವಾರ್ಮ್ ಲೈಟ್, ನಾರ್ಮಲ್ ಲೈಟ್ ಎಲ್ಲ ಬರುತ್ತೆ. ಈ ಒಂದು ಡ್ರೆಸ್ಸಿಂಗ್ ಯೂನಿಟ್ಗೆ ಆಕ್ಚುಲಿ ಒಂದು ಚಾರ್ಕೋಲ್ ಪ್ಯಾನೆಲ್ ನ ಕೂಡ ಪ್ರೊವೈಡ್ ಮಾಡಿದೀವಿ, ಆ ಫಿನಿಶಿಂಗ್ ತುಂಬಾ ಎಲಿಗೆಂಟ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು. ಹಾಗೆ ಬಂದ್ರೆ ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಅಂಡ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ನಿಮಗೆ ಅಬ್ಸರ್ವ್ ಮಾಡಿದ್ರೆ ವೆಸ್ಟರ್ನ್ ಟಾಯ್ಲೆಟ್ ಇದೆ, ಹಾಗೆ ಗೀಸರ್ ಫಿಟ್ಟಿಂಗ್ ಪ್ಲಸ್ ಸೋಲಾರ್ ಕನೆಕ್ಷನ್ ಕೂಡ ಇದೆ. ಸೊ ಈಗ ರೂಮ್ ನೋಡಿದ್ರಿ, ರೂಮ್ ಇಂದ ನೀವೇನಾದ್ರು ಬಾಲ್ಕನಿ ನೋಡೋದಾದ್ರೆ ಯೂನಿಕ್ ಡಿಸೈನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅಷ್ಟು ದೊಡ್ಡದಾಗಿರುವ ಒಂದು ಬಾಲ್ಕನಿ ಡೋರ್ ನ ಕೊಟ್ಟಿದ್ದಾರೆ. ಮ್ಯಾಮ್ ಫಸ್ಟ್ ಡೋರ್ ಇಂದಾನೆ ಸ್ಟಾರ್ಟ್ ಮಾಡೋಣ, ಹೇಳಿ ಮ್ಯಾಮ್. ಹಾಗೆ ಸರ್ ಹೌದು, ಈ ಡೋರ್ ಕೂಡ ಆಕ್ಚುಲಿ ಟೀಕ್ ವುಡ್ ಇಂದಾನೆ ಆಗಿದೆ ಫಸ್ಟ್ ಥಿಂಗ್. ಅಂಡ್ ಇನ್ನೊಂದು ಏನಕ್ಕೆ ಯಾಕೆ ಇಷ್ಟು ದೊಡ್ಡ ದೊಡ್ಡ ಡೋರ್ಸ್ ನ ಕೊಟ್ಟಿದೀವಿ ಅಂತಂದ್ರೆ ಒಂದು ವೆಂಟಿಲೇಷನ್ ಪರ್ಪಸ್ಗೆ. ಹಾಗೆ ನಾವು ಈ ಡೋರ್ನ ಏನಾದರೂ ಓಪನ್ ಮಾಡ್ತು ಕಂಪ್ಲೀಟ್ ಆಗಿ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಲೈಟ್ಸ್ ರೂಮಲ್ಲಿ ಲೈಟ್ಸ್ ಆನ್ ಮಾಡೋದೇ ಅವಶ್ಯಕತೆ ಇರಲ್ಲ. ಅಷ್ಟು ನ್ಯಾಚುರಲ್ ಸನ್ಲೈಟ್ ಕೂಡ ಬರುತ್ತೆ, ಹಾಗೆ ಏರ್ ಮ್ಯಾಕ್ಸಿಮೈಸ್ ನ ಕೂಡ ಮಾಡುತ್ತೆ. ಅಲ್ಲ 30% ಡೋರ್ ಓಪನ್ ಮಾಡಿದ್ರೆ ಏನು ಇರುವುದಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬೆಳಕು ಬರುತ್ತಲ್ಲ, ಇನ್ನೇನಕ್ಕೆ ಬೇಕು ಪವರ್ ಅಲ್ವಾ? ಓಕೆ, ಸೊ ಗ್ಲಾಸ್ ಜೊತೆಲಿ ನೀವು ಇಲ್ಲಿ ನಿಮಗೆ ಇದು ಕೂಡ ಸೇಫ್ಟಿ ಪರ್ಪಸ್ಗೋಸ್ಕರ ನಾವು ಸೇಫ್ಟಿ ಗ್ರಿಲ್ಸ್ ನ ಕೂಡ ಪ್ರೊವೈಡ್ ಮಾಡಿದೀವಿ ಸರ್ ಆಕ್ಚುಲಿ. ಓಕೆ, ಸೊ ಇವಾಗ ಬಾಲ್ಕನಿಗೆ ಹೋಗೋಣ. ಬಾಲ್ಕನಿಗೆ ಹೋಗೋದಾದ್ರೆ ಇನ್ನೊಂದು ಯೂನಿಕ್ ಆಗಿರೋ ಫೀಚರ್ ಇದೆ ಇಲ್ಲಿ. ಸೊ ನೋಡಿ, ಇಲ್ಲಿ ಬಾಲ್ಕನಿ ಬಂದಿದ್ದೀವಿ. ಇನ್ ಕೇಸ್ ನಾವು ಬಾಲ್ಕನಿಂದನೂ ಕೂಡ ಟೆರೆಸ್ಗೆ ಹೋಗ್ಬೋದು, ಕರೆಕ್ಟ್ ಅಲ್ವಾ ಮ್ಯಾಮ್? ಹೌದು ಸರ್. ರೆಂಟಲ್ ಹೌಸ್ ಕೂಡ ಇದೆಯಲ್ಲ? ಹೌದು, ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ. ಬನ್ನಿ ಹೋಗೋಣ. ಓಕೆ, ಇಲ್ಲಿ ನೋಡೋದಾದ್ರೆ ನಿಮಗೆ SS ಗ್ರಿಲ್ ಯೂಸ್ ಮಾಡಿರುವಂತದ್ದು ಗ್ಲಾಸ್ ಮ್ಯಾಮ್. ಟಫ್ ಅಂಡ್ ಗ್ಲಾಸ್ ನ ಯೂಸ್ ಮಾಡಿದೀವಿ ಸರ್. SS ಗ್ರಿಲ್ಸ್ ವಿತ್ ಟಫ್ ಅಂಡ್ ಗ್ಲಾಸ್. ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗ್ರಾನೈಟ್ ಕೋಪಿಂಗ್ ಕೂಡ ಮಾಡಿದೀವಿ ನಾವು. ಇದು ಸ್ವಲ್ಪ ಸೇಫ್ಟಿ ವೈಸ್ ಕೂಡ ಇರುತ್ತೆ ಅಂಡ್ ಪ್ಲಸ್ ನೋಡಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಬಾಲ್ಕನಿಯಿಂದ ಟೆರೆಸ್ಗೆ ಹೋಗಬೇಕು ಅಂತಂದ್ರೆ ಸಪರೇಟ್ ಆಗಿ ಒಂದು ಸೇಫ್ಟಿ ಪರ್ಪಸ್ಗೆ ಒಂದು ನಿಮಗೆ ಡೋರು ಕೂಡ ಕೊಟ್ಟಿರುವಂತದ್ದು. ಇದು ಮ್ಯಾಮ್ ಇದು ಯೂಸ್ ಮಾಡಿರೋದು ಗ್ರಿಲ್ ಯಾವ್ದಿದು ಸರ್? ಇದೆಲ್ಲ MS ಗ್ರಿಲ್ಸ್ ಆಗಿರುತ್ತೆ. MS ಗ್ರಿಲ್ ಕಂಪ್ಲೀಟ್ MS ಇಂದಾನೆ ಯೂಸ್ ಮಾಡಿದ್ವಿ ಸರ್. ಇಲ್ಲಿ ಕೂಡ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಸ್ಟೇರ್ ಕೇಸ್ಗೆ ನಾವು ಯೂಸ್ ಮಾಡಿರೋದು, ನಾನು ಕೆಳಗಡೆ ತೋರಿಸಿದೆಲ್ಲ ಬಂದ್ಬಿಟ್ಟು ಅದು ಸ್ಯಾಂಡ್ ಸ್ಟೋನ್ ಗ್ರಾನೈಟ್ಸ್ ಯೂಸ್ ಮಾಡಿದ್ವಿ ಯೂನಿಕ್ ಆಗಿರ್ಲಿ ಅಂತ. ಬಟ್ ಈ ಸ್ಟೇರ್ ಕೇಸ್ ಗ್ರಾನೈಟ್ಸ್ಗೆಲ್ಲ ಇದೆಲ್ಲ ಬಂದ್ಬಿಟ್ಟು ಲಪೋತ್ರ ಗ್ರಾನೈಟ್ಸ್ ನಾವು ಯೂಸ್ ಮಾಡಿದ್ವಿ. ಮ್ಯಾಮ್ ಇಲ್ಲಿ ನೋಡೋದಾದ್ರೆ ಫಸ್ಟ್ ಒಂದು ನಿಮಗೆ ಇಲ್ಲಿ ಸೇಫ್ಟಿ ಪರ್ಪಸ್ ನೋಡೋದಾದ್ರೆ ತುಂಬಾ ಜನ ಗ್ರಿಲ್ ಯೂಸ್ ಮಾಡಿರ್ತಾರೆ, ಬಟ್ ನೀವು ಯೂನಿಕ್ ಆಗಿ ಯೂಸ್ ಮಾಡಿದ್ರಲ್ಲ, ಇದ್ರ ಬಗ್ಗೆ ಹೇಳೋದಾದ್ರೆ? ಸರ್ ಇದು ಟೆರಾಕೋಟ ಮತ್ತೆ ಜಾಲಿ ಅಂತ ಹೇಳ್ತಾರೆ. ಆಕ್ಚುಲಿ ನೀವು ಹೇಳ್ದಂಗೆ ಎಲ್ಲರೂ ಯೂಶಲಿ ಸೇಫ್ಟಿ ಗ್ರಿಲ್ಸ್ ನ ಜಾಸ್ತಿ ಯೂಸ್ ಮಾಡ್ತಾರೆ. ನಾವು ಸ್ವಲ್ಪ ಯೂನಿಕ್ ಪ್ಯಾಟರ್ನ್ ನ ಕೊಡೋಣ ಅಂತ ಹೇಳ್ಬಿಟ್ಟು ಈ ತರದ್ ಒಂದು ಪ್ರೊವೈಡ್ ಮಾಡಿದ್ವಿ. ಇದರಲ್ಲಿ ನಿಮಗೆ ಆಕ್ಚುಲಿ ನ್ಯಾಚುರಲ್ ಸನ್ಲೈಟ್ ಕೂಡ ಬರುತ್ತೆ, ಹಾಗೆ ಮನೆ ಕಂಪ್ಲೀಟ್ ಕೂಲ್ ಆಗಿರುತ್ತೆ ನಿಮಗೆ ಯಾವಾಗನು, ಎಂತ ಶೆಕೆ ಇದ್ರು ಏನೇ ಇದ್ರು. ಹಾಗೆ ಇಲ್ಲಿ ಬಂತು ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ನಾವು ಇದು ವೆಟ್ರಿಫೈಡ್ ಟೈಲ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ
ನಾವು ಒಂದು ಡಿವೈನ್ ಟಚ್ನ ಕೊಟ್ಟಿದ್ದೀವಿ, ಗಣೇಶನ ಡಿಸೈನ್ ಕೊಟ್ಬಿಟ್ಟು. ಹಾಗೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬಂತು ಅಂತ ಅಂದ್ರೆ ಇದು ಎಂಟ್ರೆನ್ಸ್ ಸರ್. ಇದು ಇದು ಕೂಡ ಡೋರು, ಮೇನ್ ಡೋರ್ ಟೀ ಕುಡ್ಡಿಂದನೇ ಆಗಿದೆ ಕಂಪ್ಲೀಟ್. ಇಲ್ಲೂ ಕೂಡ ನಿಮಗೆ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ನಿಮಗೆ ಎಂಟ್ರಿ ನೋಡೋದಾದ್ರೆ ಫಸ್ಟ್ ಇದರಲ್ಲೂ ಕೂಡ ನಿಮಗೆ ಟೀ ಕುಡಲ್ಲಿ ಕೊಟ್ಟಿರುವಂಥದ್ದು ಒಳ್ಳೆ ಗೇಜ್ ಇರುವಂಥದ್ದು, ಒಂದು ಪ್ರೀಮಿಯಂ ಅಂದ್ರೆ ಒಂದು ಸಿಂಪಲ್ ಡಿಸೈನ್ ಅಲ್ಲಿ ಒಂದು ಅಫಿಷಿಯಲ್ ಆಗಿ ಪ್ರೀಮಿಯಂ ಆಗಿ ಕಾಣುವಂಥ ಡೋರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓಕೆ, ಸೊ ಇವಾಗ ಬರೋದಾದ್ರೆ ಮ್ಯಾಮ್ ಇಲ್ಲಿ ಯೂಸ್ ಮಾಡಿರೋದಲ್ಲ ಅದೇ ಥರನೇ ಫಸ್ಟ್ ನೋಡೋದಾದ್ರೆ ಹಾಲು. ಸೊ ಅದಾದ್ಮೇಲೆ ಇದಕ್ಕೆ ಯೂಸ್ ಮಾಡಿರೋದು ಸೇಮ್ ಅಲ್ವಾ ಮ್ಯಾಮ್? ಹೌದು ಸರ್, ಇದು ಕೂಡ ಗ್ರಾನೈಟ್ಸ್ನೇ ಯೂಸ್ ಮಾಡಿದ್ವಿ ಫ್ಲೋರಿಗೆಲ್ಲ ನಾವು ಬಂದ್ಬಿಟ್ಟು. ಹಾಗೆ ನೀವು ಸೀಲಿಂಗ್ ಅಬ್ಸರ್ವ್ ಮಾಡಿದ್ರೆ ಫಾಲ್ ಸೀಲಿಂಗ್ ಎಲ್ಲ ನಾವು ಸಿಂಪಲ್ ಆಗಿ ಒಂದು ಸಿಂಪಲ್ ಫಾಲ್ ಸೀಲಿಂಗ್ ನ ಪ್ರೊವೈಡ್ ಮಾಡಿದ್ವಿ ವಿತ್ ಕೋವ್ ಲೈಟ್ಸ್ ಕೊಟ್ಟಿದ್ದೀವಿ. ಆಕ್ಚುಲಿ ಅದು ರೆಂಟಲ್ ಯೂನಿಟ್ ಆಗಿರೋದ್ರಿಂದ ಸ್ವಲ್ಪ ಸಿಂಪಲ್ ಆಗೇ ಇರುತ್ತೆ ಪ್ಲಾನ್ಸ್. ಹಾಗೆ ಇಲ್ಲಿ ಬಂದ್ರೆ ನಿಮಗೆ ಪೂಜಾ ರೂಮ್ ಕಾಣಿಸ್ತಾ ಇರುತ್ತೆ. ಎಂಟ್ರೆನ್ಸ್ ಗೆ ಕೊಟ್ಟಿರೋ ಡೋರ್ ಹಾಗೆ ಇಲ್ಲಿ ಪೂಜಾ ರೂಮ್ಗೆ ಆಗಿರೋದು ಎರಡೂ ಕೂಡ ಟೀಕ್ ವುಡ್ಡೇ ಆಗಿರುತ್ತೆ ವಿತ್ ಗ್ಲಾಸ್, ಬಟ್ ಟಫ್ ಅಂಡ್ ಗ್ಲಾಸ್ ನ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಕೂಡ ನಿಮಗೆ ವಾರ್ಡ್ರೋಬ್ಸ್ ನಾವು ಪ್ರೊವೈಡ್ ಮಾಡಿದ್ವಿ. ಇದು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಇದು ಸ್ಲೈಡಿಂಗ್ ಡೋರ್ಸ್ ಇದೆ. ವಾರ್ಡ್ರೋಬ್ಸ್ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಎಲ್ಲ ವಾರ್ಡ್ರೋಬ್ಸ್ ಎಲ್ಲ ಅಂತ ಹೇಳ್ಬಿಟ್ಟು. ಡ್ರಾಸ್ ಎಲ್ಲ ಇದೆ. ಮತ್ತು ಮೇಲೆ ಕೂಡ ನಿಮಗೆ ಸ್ಟೋರೇಜ್ ಪರ್ಪಸ್ಗೆ ಲ್ಯಾಕ್ಸ್ನ ಪ್ರೊವೈಡ್ ಮಾಡಿದ್ವಿ. ಆ್ಯಂಡ್ ವೆಂಟಿಲೇಷನ್ ಪರ್ಪಸ್ಗೆ ಮತ್ತು ಸನ್ಲೈಟ್ಗೋಸ್ಕರ ವಿಂಡೋಸ್ ಈ ಕಡೆನೂ ಇದೆ, ಆ ಕಡೆನೂ ಪ್ರೊವೈಡ್ ಮಾಡಿದ್ವಿ. ಆ್ಯಂಡ್ ಫಾಲ್ ಸೀಲಿಂಗ್ ಕೂಡ ಇಲ್ಲೂ ಅಷ್ಟೇ ಸಿಂಪಲ್ ಫಾಲ್ ಸೀಲಿಂಗ್ ಕೊಟ್ಟಿದ್ವಿ ವಿತ್ ಸ್ಟ್ರಿಪ್ ಲೈಟ್ ಕೊಟ್ಟಿದ್ವಿ ಸರ್. ಆ್ಯಂಡ್ ಇಲ್ಲಿ ಹಾಕಿರೋ ಫ್ಲೋರಿಗೆ ಹಾಕಿರುವಂಥದ್ದೆಲ್ಲ ಬಂದ್ಬಿಟ್ಟು ಇದು ಟೈಲ್ಸ್ ಹಾಕಿದ್ವಿ. ಇದೆಲ್ಲ ವೆಟ್ರಿಫೈಡ್ ಟೈಲ್ಸ್ನ ನಾವು ಇಲ್ಲಿ ಹಾಕಿದ್ವಿ. ಕಿಚನ್ ಫೀಚರ್ ಹೇಳಿ ಮ್ಯಾಮ್ ಹಾಗೆ. ಸರ್ ಇದು ರೆಂಟಲ್ ಯೂನಿಟ್ ಆಗಿದ್ರು ಕೂಡ ನಾವು ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕೌಂಟರ್ ಸ್ಲಾಬ್ ಎಲ್ಲ ಗ್ರಾನೈಟ್ನ ಯೂಸ್ ಮಾಡಿದ್ದೀವಿ. ಇದೆಲ್ಲ ಬಂದ್ಬಿಟ್ಟು 40 mm ಥಿಕ್ನೆಸ್ ಇರುವಂಥ ಗ್ರಾನೈಟ್ಸ್ನ ಯೂಸ್ ಮಾಡಿ ಒಳ್ಳೆ ಗೇಜ್ ಇದೆ. ಹೌದು ಸರ್. ಓಕೆ, ಸ್ಟೋರೇಜ್ ವಿಷಯಕ್ಕೆ ಬಂದರೆ ಇಲ್ಲಿ ನೋಡ್ಬೋದು ಸಾಫ್ಟ್ ಕ್ಲೋಸಿಂಗ್ಸ್ ಏನೇ ಪ್ರೊವೈಡ್ ಮಾಡಿದ್ದೀವಿ. ಆ್ಯಕ್ಚುಲಿ ಇಲ್ಲೂ ಕೂಡ ಸ್ಟೋರೇಜಸ್ ಇದೆ. ಇದೆಲ್ಲ ನೋಡಿ ಬಾಟಲ್ ರ್ಯಾಕ್ಸ್ ಕೂಡ ಇದೆ. ಆ್ಯಕ್ಚುಲಿ ಇಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಸ್ಟೋರೇಜ್ ಎಲ್ಲ ಪ್ರೊವೈಡ್ ಮಾಡಿದ್ವಿ. ಹಾಗೆ ಇಲ್ಲಿ ಮೇಲೆ ಲ್ಯಾಮಿನೇಟೆಡ್ ವುಡನ್ ಫಿನಿಶ್ ಇರುವಂಥ ಸ್ಟೋರೇಜ್ ಲ್ಯಾಕ್ಸ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಏನಾದರೂ ಐಟಮ್ಸ್ ಇಟ್ಕೋಬೇಕು ಅಂತಂದರೆ ಅದಕ್ಕೆಲ್ಲಾನು ಇಟ್ಕೊಳ್ಳೋದಕ್ಕೂ ಪ್ರೊವೈಡ್ ಆಗ್ಬೋದು. ಆ್ಯಂಡ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಒಂದು ಗ್ಯಾಸ್ ಪಾಯಿಂಟ್ನ ಕೂಡ ನಾವು ಪ್ರೊವೈಡ್ ಮಾಡಿದ್ವಿ. ನಾವು ಇದು ರೆಂಟಲ್ ಯೂನಿಟ್ ಆಗಿದ್ರೂ ಕೂಡ ಕ್ವಾಲಿಟಿಯಲ್ಲಿ ಅಥವಾ ಯಾವುದೇ ಥರ ಡಿಸೈನ್ಸಲ್ಲಿ ನಾವು ಯಾವುದೂ ಕಾಂಪ್ರಮೈಸ್ ಮಾಡದೆ ಒಳ್ಳೆ ರೀತಿಯೆಲ್ಲ ಕೊಟ್ಟಿದ್ದೀವಿ. ಓಕೆ ಸರ್, ನೀವು ಇಲ್ಲಿ ನೋಡಿದ್ರೆ 2 ಟ್ಯಾಪ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಒಂದು ಇದು ಕೋಲ್ಡ್ ವಾಟರ್ಗೆ, ಒಂದು ಹಾಟ್ ವಾಟರ್ಗೆ. ಆ್ಯಂಡ್ ಇಲ್ಲಿ ಪ್ಯೂರಿಫೈರ್ನ ಇಟ್ಕೊಳ್ಳೋದಕ್ಕೂ ಕೂಡ ಸ್ಪೇಸ್ನ ಪ್ರೊವೈಡ್ ಮಾಡಿದ್ವಿ ವಿತ್ ಎಲೆಕ್ಟ್ರಿಕಲ್ ಪಾಯಿಂಟ್. ಓಕೆ, ಅದೇ ಮೊದಲೇ ಡೌಟ್ಸ್ ಕೇಳಿದ್ನಲ್ಲ, ಹಾಟ್ ವಾಟರ್ ಹೆಂಗೆ ಬರುತ್ತೆ, ಕೋಲ್ಡ್ ವಾಟರ್ ಓಕೆ ನ್ಯಾಚುರಲ್, ಹಾಟ್ ವಾಟರ್ ಹೆಂಗೆ ಬರುತ್ತೆ? ಸರ್, ನಾವಿಲ್ಲಿ ಸೋಲಾರ್ ಕನೆಕ್ಷನ್ ಇದೆಯಲ್ಲ ಆಬ್ವಿಯಸ್ಲಿ. ಸೊ ನಮ್ಗೆ ಹಾಟ್ ವಾಟರ್ ಬೇಕಂತಂದ್ರೆ ಸೋಲಾರ್ ಕನೆಕ್ಷನ್ ಇಂದ ಅದು ಹಾಟ್ ವಾಟರ್ ನಿಮಗೆ ಪ್ರೊವೈಡ್ ಮಾಡ್ಬೋದು. ನೆಕ್ಸ್ಟ್ ಮ್ಯಾಮ್ ಹಾಗೆ ದೇವ್ರ ಮನೆಯಿಂದ ಬಂದ ತಕ್ಷಣ ಇಲ್ಲಿ ನಿಮಗೆ ಒಂದು ಒಳ್ಳೆ ಸ್ಪೇಸ್ ಕೊಟ್ಟಿದ್ರೆ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕಲ್ವಾ? ಹೌದು ಸರ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಟ್ಯಾಪ್ ಕೂಡ ಇದೆ, ಹಾಗೆ ಒಂದು ಎಲೆಕ್ಟ್ರಿಕಲ್ ಪಾಯಿಂಟ್ ಕೂಡ ಕೊಟ್ಟಿದ್ದೀವಿ. ಸ್ಪೇಷಿಯಸ್ ಆಗಿದೆ. ಒಂದು ವಾಷಿಂಗ್ ಮಿಷಿನ್ ಆರಾಮಾಗಿ ಇಟ್ಕೋಬಹುದು ನೀವು. ನೀರು ಬರುತ್ತಾ ನೋಡಿ, ತಿರುಗಿಸಿ ಒಂಚೂರು, ಪರವಾಗಿಲ್ಲ. ಆಫ್ ಮಾಡಿ ಸಾಕು. ಇದು ಡೋರ್ ಅಬ್ಸರ್ವ್ ಮಾಡಿದ್ರೆ ಇದು WPC ಡೋರ್ ಆಗಿರುತ್ತೆ. ಹಾಗೆ ಇಲ್ಲಿ ನೋಡಿದ್ರೆ ನಿಮಗೆ ವೆಸ್ಟರ್ನ್ ಟಾಯ್ಲೆಟ್ ಇದೆ, ಹಾಗೆ ಗೀಸರ್ ಕನೆಕ್ಷನ್ ಅಂಡ್ ಸೋಲಾರ್ ಕನೆಕ್ಷನ್ ಇದೆ. ಸರ್, ಏನಂತ ಹೇಳಿದ್ರೆ ನಾವು ಕ್ಲೈಂಟ್ಸ್ಗೆ ಮುಂಚೆನೇ ಒಂದು ಬ್ಲೂ ಪ್ರಿಂಟ್ ಕೊಟ್ಟಿರ್ತೀವಿ, ಪ್ಲಂಬಿಂಗ್ ಪಾಯಿಂಟ್ಸ್ ಎಲ್ಲ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿ. ಅಂದ್ರೆ ವಾಸ್ತು ಪ್ರಕಾರ ಯಾವ ಪ್ಲೇಸ್ ಅಲ್ಲಿ ಏನೇನು ಬರುತ್ತೆ ಅಂತ ಮುಂಚೆನೇ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ. ಅಂಡ್ ಅವರಿಗೆ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದೆಲ್ಲ ಮಾಡಿಫಿಕೇಶನ್ ಮಾಡಿಕೊಂಡು ನೆಕ್ಸ್ಟ್ ಅದು ಏನು ಪ್ಲಾನ್ ಇರುತ್ತೆ ಅದಕ್ಕೆ ತಕ್ಕಾಗಿ ನಾವು ಎಲ್ಲ ಪ್ಲಂಬಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಓಕೆ, ರೂಮ್ ನೋಡಿದ್ರಿ, ದೇವ್ರ ಮೇಲೆ ನೋಡಿದ್ರಿ, ಕಿಚನ್ ನೋಡಿದ್ರಿ, ಆ್ಯಂಡ್ ವಾಶ್ರೂಮ್ ಕೂಡ ನೋಡಿದ್ರಿ, ಮತ್ತೆ ನೀವು ನೋಡೋದಾದ್ರೆ ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ ಕೂಡ ನೋಡ್ಬೋದು. ಸೊ ಇದರಲ್ಲಿ ಮ್ಯಾಮ್ ಹಾಗೆ ಸರ್, ಇದು ಬಂದು ಲ್ಯಾಮಿನೇಟೆಡ್ ಫ್ಲಶ್ ಡೋರ್ಸ್ ಆಗಿರುತ್ತೆ. ಹಾಗೆ ಒಳಗೆ ಬಂದರೆ ಇಲ್ಲಿ ಪ್ಲೇನ್ ಫಾಲ್ ಸೀಲಿಂಗ್ಸ್ನ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಸಿಂಪಲ್ ಪ್ಲೇನ್ ಫಾಲ್ ಸೀಲಿಂಗ್ ವಿತ್ ಸ್ಟ್ರಿಪ್ ಲೈಟ್ಸ್ನ ಕೊಟ್ಟಿದ್ದೀವಿ ನೀವು ಅಬ್ಸರ್ವ್ ಮಾಡಿದ್ರೆ. ಹಾಗೆ ಇಲ್ಲಿ ಡೈರೆಕ್ಟಾಗಿ ಬಂದರೆ ಇಲ್ಲಿ ವಾರ್ಡ್ರೋಬ್ಸ್ ಇದೆ. ಮ್ಯಾಮ್ ಇನ್ನೊಂದೇನಂತಂದರೆ, ಸೊ ಆಲ್ಮೋಸ್ಟ್ ಓನರ್ ಮನೆಗೆ ವಾಸ್ತು ಪ್ರಕಾರ ಕೊಟ್ಟಿದ್ದೀರಾ. ಸೊ ಅದೇ ಥರ ರೆಂಟಲ್ ಇರೋದು ಕೂಡ ಇದು ಕೂಡ ವಾಸ್ತು ಪ್ರಕಾರನೇ ಇದೆಯಾ? ಹೌದು ಸರ್, ಕಂಪ್ಲೀಟ್ ಪಕ್ಕಾ ವಾಸ್ತು ಇದೆ. ಏನಂತಂದ್ರೆ ಇದು ಕುಬೇರ ಮೂಲೆ ಆಗಿರೋದ್ರಿಂದ ನಾವು ಓನರ್ ಹೌಸ್ಗೂ ಕೂಡ ಇಲ್ಲೇನೆ ವಾರ್ಡ್ರೋಬ್ಸ್ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ರೆಂಟಲ್ ಇದ್ರೂ ಕೂಡ ಇಲ್ಲೇ ವಾರ್ಡ್ರೋಬ್ಸ್ ಕೊಟ್ಟಿದ್ದೀವಿ. ನೀವು ಅಬ್ಸರ್ವ್ ಮಾಡಿದ್ರೆ ಇದು ಬ್ಲ್ಯಾಕ್ ಕನ್ಸೀಲಿಂಗ್ಸ್ ಇದೆ, ಹ್ಯಾಂಡಲ್ಸ್ ಎಲ್ಲ. ಹಾಗೆ ಸ್ಲೈಡಿಂಗ್ ಡೋರ್ಸ್ ಇದೆ ನೋಡ್ಬೋದು. 2 ಥರ ಥೀಮಲ್ಲಿ ನಾವು ಇದು ಡೋರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಒಂದು ವೈಟ್ ಲ್ಯಾಮಿನೇಟ್ ಇದ್ದರೆ ಒಂದು ವುಡನ್ ಫಿನಿಶಿಂಗ್ ಲ್ಯಾಮಿನೇಟ್ ಇದೆ ಅಬ್ಸರ್ವ್ ಮಾಡಿದ್ರೆ. ಹಾಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಈ ಡೋರ್ ನಾನು ಆಗಲೇ ಹೇಳ್ದಂಗೆ ಇದು WPC ಡೋರ್ಸ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಒಳಗಡೆ ನೋಡಿದ್ರೆ ಸೇಮ್ ವೆಸ್ಟರ್ನ್ ಟಾಯ್ಲೆಟ್ ವಿತ್ ಗೀಸರ್ ಇರುತ್ತೆ. ಗೀಸರ್ ಆ್ಯಂಡ್ ಸೋಲಾರ್ ಕನೆಕ್ಷನ್ಸ್ ಪ್ರೊವೈಡ್ ಮಾಡಿದ್ದೀವಿ ಸರ್. ಸರ್, ನೀವು ಕೆಳಗಡೆ ಓನರ್ ಹೌಸಲ್ಲಿ ಬಾಲ್ಕನಿ ನೋಡಿದ್ರಿ, ಅದೇ ಥರ ನಾವು ಇಲ್ಲಿ ರೆಂಟಲ್ ಯೂನಿಟ್ ಆಗಿದ್ರೂ ಕೂಡ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲದೆ ಇಲ್ಲೂ ಕೂಡ ನಾವು ಒಂದು ಬಾಲ್ಕನಿನ ಪ್ರೊವೈಡ್ ಮಾಡಿ ಇಲ್ಲಿ ಕೂಡ ನೀವು ಸೀಲಿಂಗ್ನ ಅಬ್ಸರ್ವ್ ಮಾಡಿದ್ರೆ ಬಾಲ್ಕನಿಯಲ್ಲಿ ನಾವು ಇಲ್ಲಿ ಕೂಡ ಸೋಫಿಟ್ ಪ್ಯಾನಲ್ಸ್ನ ಪ್ರೊವೈಡ್ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ನೋಡಿದ್ರಲ್ಲ, ಈಗ ಟೆರೇಸ್ ಮೇಲೆ 2 ಬ್ಯಾಚುಲರ್ ಯೂನಿಟ್ಸ್ ಇದೆ, ಅದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಸರ್, ಇವಾಗ ನಾವು ಟೆರೇಸ್ಗೆ ಹೋಗೋ ಎಂಟ್ರೆನ್ಸಲ್ಲಿ ಇದ್ದೀವಿ. ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ನಾವಿಲ್ಲಿ ಗ್ಲಾಸ್ ಫಿನಿಶಿಂಗ್ನ ಕೊಟ್ಟು ಇದು ಎಲಿವೇಷನಲ್ಲಿ ಔಟ್ಲುಕಿಂಗ್ ತುಂಬ ಚೆನ್ನಾಗಾಗಲಿ ಅಂತ ಇದು ಒಂಥರ ಡಿಫ್ರೆಂಟ್ ಯೂನಿಕ್ ಪ್ಯಾಟರ್ನ ನಾವು ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಇದು ಕೂಡ ಸೇಮ್ ಸೇಫ್ಟಿ ಪರ್ಪಸ್ಗೆ. ಹೌದು, ಟೆರೇಸ್ಗೂ ಡೋರ್ ಇದೆ, ಇದು ಕೂಡ ಸೇಫ್ಟಿಗೋಸ್ಕರ. ಆ್ಯಂಡ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ SS ರೈಲಿಂಗ್ಸ್ ವಿತ್ ಟಫ್ ಅಂಡ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಗ್ರಾನೈಟ್ ಕೋಪಿಂಗ್. ಮ್ಯಾಮ್, ಟೆರೇಸಲ್ಲಿ ನೋಡೋದಾದ್ರೆ
ಒಳ್ಳೆ ಸ್ಪೇಸ್ ಇದೆ. ಇನ್ ಕೇಸ್ ಏನಾದ್ರು ಪಾರ್ಟಿ ಗಿಲ್ಟಿ ಮಾಡಬೇಕು ಅಂದ್ರೂ ಕೂಡ ಬೆಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಹೌದು ಸರ್. ಸೊ ಏನಾದ್ರು ಪ್ರೋಗ್ರಾಮ್ ಇದ್ರು ಫಂಕ್ಷನ್ ಇದ್ರು ಕೂಡ ಮಾಡ್ಕೋಬಹುದು. ಆರಾಮ್ಸೆ ಅರೇಂಜ್ ಮಾಡ್ಕೋಬಹುದು, ಯಾಕಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ಪ್ರೊವೈಡ್ ಮಾಡಿದೀವಿ ಟೆರೇಸ್ ಎಲ್ಲ. ಹಾಗೆ ನೀವು ಟೈಲ್ಸ್ ನ ಅಬ್ಸರ್ವ್ ಮಾಡಿದ್ರೆ ಆಂಟಿಸ್ಕಿಟ್ ಟೈಲ್ಸ್ ನ ಕೊಟ್ಟಿದೀವಿ. ಹಾಗೆ ಇದಕ್ಕೆ ಎಪಾಕ್ಸಿ ಗ್ರೌಟಿಂಗ್ ಕೂಡ ಆಗಿದೆ, ಅಂದ್ರೆ ವಾಟರ್ ಪ್ರೂಫ್. ಅಂದ್ರೆ ಯಾವ್ದೇ ರೀತಿ ಮಳೆ ಬಂದ್ರು ಕೂಡ ಇಮಿಡಿಯೇಟ್ ಆಗಿ ಹೋಗ್ಬಿಡುತ್ತೆ. ಇನ್ ಕೇಸ್ ಯಾವ್ದೇ ರೀತಿ ಇದಾಗಲ್ಲ. ಓಕೆ, ವಾಟರ್ ಪ್ರೂಫ್ ಇರೋದ್ರಿಂದ ಒಂದು ಒಳ್ಳೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಲಿ 2 ರೂಮ್ ಇರುವಂತದ್ದು, ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ. ಈ ರೂಮ್ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ಸಿಂಪಲ್ ಆಗಿ ಬ್ಯಾಚುಲರ್ ರೂಮ್ ಅಂತಾನೆ ಹೇಳ್ಬೋದು. ಹೌದು ಸರ್, ಇಲ್ಲಿ ಟೆರೇಸ್ ಮೇಲೆ 2 ಬ್ಯಾಚುಲರ್ ರೂಮ್ಸ್ ನಾವು ಪ್ರೊವೈಡ್ ಮಾಡಿರೋದು. ಇದ್ರಲ್ಲಿ ಒಂದು ರೂಮ್ ನಾನು ತೋರಿಸೋದಾದ್ರೆ, ಸೊ ಇದು ಬ್ಯಾಚುಲರ್ ರೂಮ್ ಆಗಿರೋದ್ರಿಂದ ಒಂದು ವುಡನ್ ಫಿನಿಶಿಂಗ್ ಅಲ್ಲಿ ಇರುವಂತ ಟೈಲ್ಸ್ ನ ಪ್ರೊವೈಡ್ ಮಾಡಿದೀವಿ. ಪ್ರೀಮಿಯಂ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ. ಹಾಗೆ ಡೋರ್ ನ ಕೂಡ ಅಬ್ಸರ್ವ್ ಮಾಡಿದ್ರೆ ಇದು ಲ್ಯಾಮಿನೇಟೆಡ್ ವುಡನ್ ಫಿನಿಶಿಂಗ್ ಇರುವಂತ ಒಂದು ಡೋರ್ ನ ಕೂಡ ಪ್ರೊವೈಡ್ ಮಾಡಿದೀವಿ. ಹಾಗೆ ಇದು ಆಕ್ಚುಲಿ ಬಾತ್ರೂಮ್, ಇದು ಆಕ್ಚುಲಿ ಔಟ್ಸೈಡ್ ಇದೆ, ರೂಮಿಂದ ಔಟ್ಸೈಡ್ ಒಂದು ಬಾತ್ರೂಮ್ ಪ್ರೊವೈಡ್ ಮಾಡಿದ್ವಿ. ಹಾಗೆ ಒಂದು ಹ್ಯಾಂಡ್ ವಾಷಿಂಗ್ ಸಿಂಕ್ ನ ಕೂಡ. ಸೇಮ್ ಆಸ್ ಇಟ್ ಇಸ್ ಇರುತ್ತಲ್ಲ ಮ್ಯಾಮ್? ಹೌದು ಸರ್, ಸೇಮ್ ಆಸ್ ಇಟ್ ಇಸ್ ಇರುತ್ತೆ. ಬಟ್ ಒನ್ ಥಿಂಗ್ ಏನ್ ಡಿಫ್ರೆಂಟ್ ಇರುತ್ತೆ ಅಂದ್ರೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ ಒಳಗಡೆ ರೂಮ್ ಅಲ್ಲಿ, ಅಷ್ಟೇ ಡಿಫ್ರೆಂಟ್. ಸೊ ಇನ್ನೊಂದೇನಂದ್ರೆ ಸೇಫ್ಟಿ ಪರ್ಪಸ್ ನಿಮಗೆ ಟೆರೆಸ್ ಅಲ್ಲೂ ಕೂಡ ಕ್ಯಾಮ್ರಾ ಪ್ರೊವೈಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನೋಡಿ. ಸೊ ಅದೇ ಥರ ನೋಡೋದಾದ್ರೆ ಬ್ಯಾಚುಲರ್ಸ್ಗೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕೊಳ್ಳೋದು ಕಷ್ಟ ಆಗಿದೆ ಅಂತಂದರೆ ಆಗಿನ ಥರ ಫ್ಯಾಷನ್, ಹಳ್ಳಿ ಫ್ಯಾಷನಲ್ಲಿ ಬಟ್ಟೆ ಹಾಕೋಬೋದು. ಸೊ ಕೂತ್ಕೊಳ್ಳೋಕ್ಕೆ ಆ್ಯಂಡ್ ಒಕ್ಕೊಳ್ಳೋಕ್ಕೆ ಆ್ಯಂಡ್ ನೆಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನೋಡೋದಾದ್ರೆ ಮೇಲೆ ಆ್ಯಂಡ್ ಏನಕ್ಕಿದು ಅಂತಂದರೆ ಮೇಲೆ ನಿಮಗೆ ವಾಟರ್ ಟ್ಯಾಂಕ್ ಇದೆ. ಸೊ ಎಷ್ಟು ಲೀಟರ್ದು ಮ್ಯಾಮ್ ಇರೋದು ಮೇಲೆ? ಸರ್ ಇದು 3000 ಕೆಪಾಸಿಟಿ ಇರುವಂಥ ವಾಟರ್ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ವಿ ಸರ್.